ಗೈಸ್ ಎಲ್ಲ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಗೈಸ್, ಆಗಲ್ಲ ಈಗ ಅಂತ. ಗೈಸ್ ಮಳೆ ಬರ್ದಿದ್ರೆ ಸಾಕು ಗೈಸ್, ದೇವ್ರೆ ಕಾಪಾಡಪ್ಪ. ಎಲ್ಲ ಹೂವನ್ನ ಟ್ರಾಲಿಲಿ ಹಾಕೊಂಡು ಹೋಗ್ತಾ ಇದಾರೆ, ಎಲ್ಲ ಮೇಲೆ ಕೆಳಗೆ ಏನೋ ಆಗ್ಬಿಟ್ಟಿದೆಲ್ಲ ಟೆನ್ಷನ್ನು. ಅತ್ತೆಗಾರು ಏನ್ ಅನ್ಸ್ತು, ಯಾವ ಡೌಟ್ ಆಗಿದ್ದೀರಾ? ಸ್ವಲ್ಪ ನರ್ವಸ್ನೆಸ್ ಇದೆ, ಸ್ವಲ್ಪ ಭಯ ಇದೆ, ಏನಾಗುತ್ತೋ ಏನ್ ಕತೆ ಅಂತ. ಲಾಸ್ಟ್ ಸಿಕ್ಕಾಕೊಂಡಿದೆ ಆಲ್ಮೋಸ್ಟ್. Okay, let's go. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ಬಿಹೈಂಡ್ ದ ಸೀನ್ ನಡೀತಿದೆ. ಅಂದರೆ ನಾನು ಗುಜರಾತ್ಗೆ ಹೋದಾಗ ಶ್ರವಣ್ ಜೊತೆಗೆ ಒಂದು ಬೊಕ್ಕೆ ಇತ್ತು, ಒಂದು ಗಿನ್ನಿಸ್ ರೆಕಾರ್ಡ್ ಬೊಕ್ಕೆ. ಸೊ ಆ ಬೊಕ್ಕೆನ ತೋರಿಸ್ಬಿಟ್ಟು ನಂಗೆ ಒಂದು ಒಳ್ಳೆ ಹುಡುಗಿ, ಲಾಯಲ್ ಹುಡುಗಿ ಸಿಕ್ಕಿದ್ರೆ ಈ ಥರ ಒಂದು ಬೊಕ್ಕೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ನನಗೆ ಈಗಲೂ ಕಳಿಸ್ತೀರ, ಎಲ್ಲಿ ಇದು ಮಾಡಿಲ್ಲ ಯಾಕೆ ಮಾಡಿಲ್ಲ ಇನ್ನೂ ಅಂತ. ಸೊ ಅದ್ರ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ. ನಾವು ಹೈಟ್ ವೈಸ್ ಗಿನ್ನಿಸ್ ರೆಕಾರ್ಡ್ ಸೆಟ್ ಮಾಡ್ತಾ ಇದೀವಲ್ಲ ಗೊತ್ತಿಲ್ಲ, ಬಟ್ ಮೋಸ್ಟ್ ಫ್ಲವರ್ಸ್ನ ಯೂಸ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಸೆಟ್ ಮಾಡ್ತಾ ಇದೀವಿ. ನಮ್ಮ ಬೊಕ್ಕೆನ ಮಾಡ್ಕೊಡ್ತಿರೋದು ಬಿ ಇವೆಂಟ್ಸ್ ಅವರು. ಗೈಸ್, ಸೊ ನೀವು ಯಾವುದೇ ಥರದ ಈವೆಂಟ್ಸ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ, ನೀವೇನಾದರೂ ಮದುವೆ, ಡೆಕೋರೇಷನ್, ಬರ್ಡೇ, ಮುಂಜಿ, ಇನ್ನೇನಿದೆ ಒಮ್ಮೆ ಅದೆಲ್ಲ ಮಾಡಲ್ಲ. ಸೊ ಫಾರ್ ಶ್ಯೂರ್ ನಾನು ಸಜೆಸ್ಟ್ ಮಾಡೋದು, ಫಾರ್ ಶ್ಯೂರ್ ನನ್ನ ಫ್ರೆಂಡು ಬಿ ಇವೆಂಟ್ಸು ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಸಜೆಸ್ಟ್ ಮಾಡೋದು ಡಿಸೈಡ್ ಮಾಡ್ತೀನಿ, ಅದು ವರ್ಕ್ ಹೆಂಗೆ ಬರುತ್ತೆ ಹೋಗೋ. ಎಷ್ಟು ಚೆನ್ನಾಗಿ ಎತ್ಕೊಂಡು ಡಮ್ ಅಂತ ಬೀಳ್ಸಲ್ಲ. ಸೊ ಹಿಸ್ ಟೀಮ್ ಇಸ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್. ನೋಡೋಣ, ದಿಸ್ ಇಸ್ ಸಮಥಿಂಗ್ ನ್ಯೂ ವಾಟ್ ವಿ ಆರ್ ಟ್ರೈಯಿಂಗ್. ನೀನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಇಷ್ಟು ದೊಡ್ಡ? I think this is first time in Bangalore. Yes. ಫಸ್ಟ್ ಟೈಮ್ ಇನ್ ಕರ್ನಾಟಕ. Yes, exactly. First time in Karnataka. ಸೆಟ್ಟಿಂಗ್ ಹಿಸ್ಟ್ರಿ, ಸೆಟ್ಟಿಂಗ್ ಬಾರ್ಸ್ ಗೈಸ್, ಲೆಟ್ಸ್ ಗೋ. ನೋಡೋಣ ಏನಾಗುತ್ತೆ ಅಂತ. ಎಷ್ಟು ಫೀಟ್ ಒಮ್ಮಿಗೆ ಇದು? Sam, ಎಷ್ಟು ಫೀಟ್ ಇದು? total 28-30 feet we are trying to reach with flowers. 31 ಅಲ್ಲ, ರೆಕಾರ್ಡ್ ಇರೋದು 32. ಸೊ ರೆಕಾರ್ಡ್ ರೀಚ್ ಮಾಡೋದು ಕಷ್ಟ ಹೈಟ್ ವೈಸ್, ಬಟ್ ಫ್ಲವರ್ ವೈಸ್ ವಿ ಕ್ಯಾನ್. ಸೊ ಹೈಯೆಸ್ಟ್ ಫ್ಲವರ್ ಯೂಸ್ ಮಾಡಿರೋದು 11,200 ಯಾವುದು ವೆಡ್ಡಿಂಗಲ್ಲಿ ಯೂಸ್ ಮಾಡಿದರೆ ಫಾರ್ ಅ ಬೊಕೆ, ಬಟ್ ವಿ ಆರ್ ಯೂಸಿಂಗ್ ಮೋರ್ ದೆನ್ ದ್ಯಾಟ್. ಸೊ ಎಷ್ಟು ನಂಬರ್ ಅಂತ ಸ್ಯಾಮ್ ಹೇಳ್ತಾರೆ ಮುಂದೆ, ನಿಮಗೆ ರಿವೀಲ್ ದಿನ ಗೊತ್ತಾಗುತ್ತೆ. ಸೊ ಇದು ನಾಳೆ ಬರುತ್ತೆ ರಿವೀಲ್ ನಿಮಗೆ. ಇವಾಗೆಲ್ಲ ಬಿಹೈಂಡ್ ದ ಸೀನ್ ಹೆಂಗೆ ನಡೀತಿದೆ ಬೊಕ್ಕೆ ಪ್ರೊಸೆಸ್ಸು. ನಾನಿಲ್ಲ ಅಂದ್ರೆ ನಮ್ಮ ಹೋಮಿ ಕಂಟಿನ್ಯೂ ಮಾಡ್ತಿರ್ತಾನೆ ಬ್ಲಾಗ್ನ. ಹೋಮಿ, ಎಸ್, ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಓಕೆ, ಲೆಟ್ಸ್ ಗೋ ಗೈಸ್, ಐ ಆಮ್ ಸೂಪರ್ ಎಕ್ಸೈಟೆಡ್. ಟುಮ್ ಏನನ್ಸುತ್ತೆ? ತುಂಬ ಟೆನ್ಷನ್ ಆಗ್ತಿದೆ. ಬೇರೆ ನೋಡ್ಬೋದಿತ್ತು ನೀನು ಇವೆಂಟ್. ಕೆಲಸ ನಿಲ್ಸ್ರು. ಇಲ್ಲ, ತುಂಬ ಖುಷಿ ಆಗ್ತಿದೆ, ಯಾರು ಟ್ರೈ ಮಾಡಿಲ್ಲ, ಆ ಥರ ಮಾಡ್ತಾಯಿದ್ದೆ. ಆ್ಯಂಡ್ ನೀನು ಮಾಡಿ ಪ್ರಾಮಿಸ್ನ ಉಳಿಸ್ಕೊಳ್ತಾ ಇದೆಯಾ. ಸೊ ಪ್ರಾಮಿಸ್ ಮಾಡಿದ್ದ ಒಂದು ಟೈಮಲ್ಲಿ ತುಂಬ ಖುಷಿ ಆಗ್ತಿದೆ. ನಾಳೆ ಅವರ ರಿಯಾಕ್ಷನ್ ಕಾಯ್ತಾಯಿದ್ದೀವಿ. ನಾನು ಅಷ್ಟೇ, ನಾಳೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ. ನನ್ನ ರಿಯಾಕ್ಷನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನೇ ನೋಡಿಲ್ಲ ಈ ಥರ ಯಾವತ್ತು. ಚೆನ್ನಾಗಿರುತ್ತೆ ಅನ್ನೋ ಫೀಲ್. ಶಶಾಂಕ್ ಅವರೇ ಬನ್ರಿ, ಮ್ಯಾನೇಜರ್ ಸರ್, ಏನನ್ಸುತ್ತೆ? ಅಲ್ಲ, ಖುಷಿಯಾಗುತ್ತೆ. ಫಸ್ಟಿಗೆ ಹೇಳಿದಾಗ ಇದಾದಪ್ಪ ಕ್ರೇಜಿ ಹೇಳಿ ಏನಕ್ಕೆ ಹೇಳ್ದ ಅದನ್ನ ನೋಡಿದಾಗ ಅಂತ ಅನ್ನಿಸ್ತು. ಫಸ್ಟಿಗೆ ಭಾಳ ಬೈಕೊಂಡೆ. ಅದಾದಮೇಲೆ ಅದನ್ನ ಅಚೀವ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಯಾಕಂದರೆ ಇದು ನಮ್ಮ ಫ್ಲವರ್ಸ್ ಪ್ರೊಕ್ಯೂರ್ ಮಾಡೋದು ಅಥವಾ ಇದನ್ನು ಐಡಿಯೇಟ್ ಮಾಡೋದೆಲ್ಲ ತುಂಬಾ ಟಫೆಸ್ಟ್ ಜಾಬ್ ಇತ್ತು. ಬಟ್ ಥ್ಯಾಂಕ್ಸ್ ಟು ಹಿಸ್ ವಿಷನ್ ಆ್ಯಂಡ್ ಹಿಸ್ ಎಫರ್ಟ್ ಒಂದು 2 months ತೊಗೊಂಡಿದ್ವಿ. 2 months ಶಶಾಂಕನು ತುಂಬ ಫ್ಲವರ್ಸ್ಗೆ ರಿಸರ್ಚ್ ಮಾಡಿ, ನಮ್ಮ ಹೋಮಿ ನಾವೆಲ್ಲ ಮೀಟಿಂಗ್ಗಳು ಮಾಡಿ ಇದನ್ನ ಸರ್ಪ್ರೈಸ್ ಆಗಿಟ್ಟು ನೇಹ ಗೊತ್ತಾಗದಿರೋ ಥರ ಮೇಂಟೈನ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು. ತುಂಬ ಜನ ಗೊತ್ತಿರಲ್ವಲ್ಲ, ಅದಕ್ಕೆ ಸರ್ಪ್ರೈಸ್ ಆಗಿತ್ತು. ಆ್ಯಕ್ಚುಲಾಗಿ ತುಂಬ ಜನರಿಗೆ ಗೊತ್ತಿಲ್ಲ. ಈಗ ನೇಹ ಅವ್ರ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿ ಗೊತ್ತಷ್ಟೇ. ಸೊ ಲೆಟ್ಸ್ ಸಿ. ಅವ್ರ ಫ್ಯಾಮಿಲಿಗೆ ಹೇಳಿದ್ದೀನಿ. ಸೊ ನೋಡೋಣ ಗೈಸ್ ಹೇಗೆ ಬರುತ್ತೆ ಔಟ್ಪುಟ್. ಆ್ಯಂಡ್ ವೇಟಿಂಗ್, ಐ ಆಮ್ ಎಕ್ಸೈಟೆಡ್. ಬಟ್ ಏನಂದ್ರೆ, ಒಂದು ನೆಕ್ಸ್ಟ್ ಟೈಮ್ ಸ್ಯಾಮ್ ಹೇಳೋದ್ರಿಂದ ನಮ್ಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಬಿಕಾಸ್ ಅವ್ರು ಹೇಳೋ ಒಂದು ಮಾತು ತುಂಬಾ ವೇಟೇಜ್ ಇರುತ್ತಲ್ಲ. ದಿಸ್ ಇಸ್ ವಾಟ್ ಸಮಥಿಂಗ್ ವಿ ಆರ್ ಡೂಯಿಂಗ್ ಬಿಕಾಸ್ ಆಫ್ ಹಿಸ್ ವರ್ಡ್ಸ್. ಸೊ ಈ ಸ್ಟ್ಯಾಂಡಿಂಗ್ ಫಾರ್ ವಾಟ್ ಹಿ ಹಸ್ ಸೆಡ್. ಸೊ ವಿ ಆರ್ ಜಸ್ಟ್ ಡೂಯಿಂಗ್ ಫಾರ್ ಹಿಮ್. ಎಸ್ ಗೈಸ್, ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್. ತುಂಬ ದೊಡ್ಡ ಟೀಮ್ ವರ್ಕ್ ಆಗ್ತಿದೆ. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು. ಬನ್ನಿ ಗೈಸ್, ಇಲ್ಲಿ ನೋಡಿ ಫ್ಲವರ್ಸ್ ಬಂದಿದೆ. ಇಲ್ಲಿ ರೋಸಸ್ ಇದೆ. ಎಷ್ಟು, ಒಂದು 10,000 ರೋಸಸ್ ಇದೆ ಒಮ್ಮೆ. 10,000 ರೋಸಸ್ ಇದೆ. ಅದ್ರ ಜೊತೆಗೆ ಇನ್ನೂ ಬೇರೆ ಫ್ಲವರ್ ಯಾವ್ದು? ಕ್ರಿಶಾಂತಮ್ ಅಂತ ಅದು ಬರ್ತಿರೋದು. ಅದು ಬೆಂಗಳೂರ್ದು, ಅದು ಕೋಲ್ಕತ್ತಾದಿಂದ ಬರ್ತಾ ಇದೆ. ಕ್ರಿಶಾಂತಮ್ ಕೋಲ್ಕತ್ತಾದಿಂದ ಬರ್ತಿದೆ ಗೈಸ್ ಫಾರ್ ದಿಸ್ ಈವೆಂಟ್.
ಬಿಕಾಸ್ ಸೋರ್ಸಿಂಗ್ ದಿಸ್ ವಾಸ್ ಅ ಬಿಗ್ ಟಾಸ್ಕ್. ಯಾಕಂದ್ರೆ ಈಗ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಸೀಸನ್ ಇದು. ನಾಳಿದ್ದೇ ಹಬ್ಬ ಇರೋದು, ವರಮಹಾಲಕ್ಷ್ಮಿ ಹಬ್ಬ. ಆ ಟೈಮಲ್ಲಿ ಫ್ಲವರ್ಸ್ನ ನಾವು ಸೋರ್ಸ್ ಮಾಡೋದಿದೆಯಲ್ಲ, ಅದೆಷ್ಟು ದೊಡ್ಡ ಟಾಸ್ಕ್ ಅಂತ ನಾವು 3 ಜನ ನಿಂತಿದ್ದೀವಿ, ನಮಗೆ ಮಾತ್ರ ಗೊತ್ತು. ಅಷ್ಟು ಸರ್ಕಸ್ ಮಾಡಿದೀವಿ. ಹೋಮಿ ಅದಕ್ಕೆ ಇನ್ನೂ ಜಾಸ್ತಿ ಸರ್ಕಸ್ ಮಾಡಿದ್ವಿ. ಅದರಿಂದ ನಾನು ಬಿ ಇವೆಂಟ್ಸ್ನ ಸಜೆಸ್ಟ್ ಮಾಡ್ತೀನಿ ಬೇಕಿದ್ರೆ. ಥ್ಯಾಂಕ್ ಯು ಫಾರ್ ದಟ್. ಸೊ ಏನಾಯ್ತು ಅಂದ್ರೆ ನಮಗೆ ಫ್ಲವರ್ ಸೋರ್ಸಿಂಗ್ ಕಷ್ಟ ಬಿಕಾಸ್ ಆಫ್ ಹಬ್ಬ. ನಾವು ಇದನ್ನೇ ಆಫ್ ಸೀಸನ್ ಟೈಮಲ್ಲಿ ಮಾಡಿದ್ರೆ ಮೇ ಬಿ ಒಂದು ಇಲ್ಲಿ ಯೂಸ್ ಮಾಡ್ತಿರೋದು ಮೋರ್ ದೆನ್ ಹಾಫ್, ಲೈಕ್ ಮೇ ಬಿ 20% ಅಲ್ಲಿ ಮುಗಿಸ್ಬೋದಿತ್ತು. ಬಟ್ ಪ್ರೈಸಸ್ ಎಲ್ಲ ಶಾರ್ಟ್ ಅಪ್, ಲೈಕ್ ಸ್ಟಾಕ್ ಮಾರ್ಕೆಟ್ ಥರ ಮೇಲೆ ಹೋಗ್ಬಿಟ್ಟಿದೆ ಫ್ಲವರ್ ರೇಟ್ಸ್ ಬಿಕಾಸ್ ಆಫ್ ಫೆಸ್ಟಿವಲ್. ಸೊ ಯಾವುದಕ್ಕೂ ಸ್ಟಾಪ್ ಮಾಡಿದೆ, ಸ್ಯಾಮ್ ಮಾಡೋಣ ಅಂತ ನಮಗೂ ಧೈರ್ಯ ಕೊಟ್ಟಿದ್ದಕ್ಕೆ ವಿ ಡೂಯಿಂಗ್ ಇಟ್ ನಾವು. ಎಸ್ ಗೈಸ್, ಪ್ರೈಸ್ ತುಂಬ ಜಾಸ್ತಿ ಹೋಗಿದೆ, ಬಟ್ ಸ್ಟಿಲ್ ನಾವು 10 days 12 days ಬ್ಯಾಕ್ ಕೇಳಿದಾಗ ಒಂದು ಪ್ರೈಸ್ ಏನಿತ್ತು, ಇವತ್ತು ಅದು ಆ್ಯಕ್ಚುಲಿ 5 ಪಟ್ಟಿದೆ ಇವತ್ತು ನಾವು ತರಿಸಿರೋದು. ಒಂದೊಂದು ರೋಸೇ ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ಎನಿವೇಸ್, ದಿಸ್ ಇಸ್ ಫಾರ್ ಲವ್. ನೇಹಾ ಅವರೇ, ಸರ್ಪ್ರೈಸ್ ರೆಡಿ ಆಗಿರಿ, ಲೆಟ್ಸ್ ಗೋ. ಹಿಂಗೆ ಇಟ್ಕೊಳ್ಳೋ ಬೊಕ್ಕೆ ಇರುತ್ತಲ್ಲ, ಆ ಥರ ಕಾಣಬೇಕು ಅದು ಅಂತ ಪ್ಲಾನ್ ಮಾಡಿರೋದು. ನೋಡೋಣ ಹೇಗಿರುತ್ತೆ ಅಂತ. ತುಂಬ ಜನ ವರ್ಕ್ ಮಾಡ್ತಿದ್ದಾರೆ, ಇನ್ನೂ ತುಂಬ ಜನ ಲೇಬರ್ಸ್ ಬರ್ತಿದ್ದಾರೆ ವರ್ಕ್ ಮಾಡೋಕ್ಕೆ. ಬಿಗ್ ಟಾಸ್ಕ್ ಗೈಸ್. ಕ್ರೇನ್ ಗಿನ್ನೆಲ್ಲ ಬರ್ತಾ ಇದೆ. ಅಲ್ಲ, ಒಂದು ಕ್ರೇನ್ ಬಂದು ವಾಪಸ್ ಹೋಯ್ತು. ಒಂದು ಇದೆಲ್ಲ ವೆಲ್ಡಿಂಗ್ ಮಾಡಿರೋದು ಈ ಕಂಬಿಗಳಿದೆಯಲ್ಲ. ಸೊ ಬೇಸಿಕ್ಲಿ ಏನು ಅಂದರೆ, ನಾನು ಈ ಜಾಗ ಎಂಗೇಜ್ಮೆಂಟ್ಗೆ ಇಲ್ಲೇ ನಡೀತಿರೋದು ನನ್ನ ಎಂಗೇಜ್ಮೆಂಟು. ಈ ಜಾಗಕ್ಕೆ ಬಂದ ತಕ್ಷಣ ನಾನು ಈ ಪಿಲ್ಲರ್ನ ನೋಡಿದಾಗ ಓಕೆ, ಈ ಪಿಲ್ಲರ್ನೇ ನಾವು ಬೊಕ್ಕೆಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಅನಿಸ್ತು. ಆ್ಯಂಡ್ ನಾನು ಹೋಮಿಗೆ ಹೇಳಿದೆ, ಮಾಡ್ಬೋದು ಹೋಮಿ ಇದನ್ನು ಅಂತ. ಹೋಮಿ ವಾಸ್ ಲೈಕ್, ಕ್ರೇಜಿ ಐಡಿಯಾ, ತುಂಬ ಈಸಿಯಾಗಿ ಆಗೋಗುತ್ತೆ. ಬಿಕಾಸ್ ಒಂದು ಬೇಸ್ನ ಸೆಟ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಇದಿದ್ರೆ ಸಾಕು, ಸಪೋರ್ಟು ತುಂಬ ಗಟ್ಟಿ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳೋದು. ಸೊ ವಿ ಆರ್ ಹಿಯರ್, ದ ಪ್ರೊಸೆಸ್ ಈಸ್ ಗೋಯಿಂಗ್ ಆನ್ ಗೈಸ್. ಸೊ ನಾನು ಅದನ್ನು ಅನ್ಕೊಂಡಲ್ಲ, ಅದೇ ಚಾಲೆಂಜಿಂಗ್ ಆಗಿದೆ ಹೋಮಿಗೆ. ಹೋಮಿ ನೀನು ನಾರ್ಮಲ್ ಆಗಿ ಒಂದು ಬೇಸ್ ಮಾಡಿದ್ರೆ ಈಸಿ ಆಗ್ತಿತ್ತು, ಇಲ್ಲ ಪಿಲ್ಲರ್ ಇರೋದಕ್ಕೆ ಈಸಿ ಆಗ್ತಿದೆಯಾ? ಎರಡರದ್ದು ಬೋತ್ ಕಾನ್ಸ್ ಅಂಡ್ ಪ್ರೋನ್ಸ್ ಇದೆ. ಬಟ್ ಇರೋದಕ್ಕೆ ವಿ ಹ್ಯಾಡ್ ಸಮ್ ಕೈಂಡ್ ಆಫ್ ಸ್ಟ್ರೆಂತ್ ಇರುತ್ತೆ, ಗಟ್ಟಿ ಇರೋ ಓಕೆ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಾಡಿ ಬೀಳೋ ಚಾನ್ಸಸ್ ಜಾಸ್ತಿ. ಔಟ್ಡೋರ್ ಮಾಡಿದ್ರೆ ಅದೆಲ್ಲ ತುಂಬಾ ರಿಸ್ಕಿ ಇತ್ತು. ಸೊ ಅದನ್ನ ಯೋಚನೆ ಮಾಡಿದಾಗ ಬೇಸ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಮಾಡಾದ್ಮೇಲೆ ವೆಯ್ಟ್ ಬಂದ್ಬಿಡುತ್ತೆ ಕಂಪ್ಲೀಟ್ ಮೇಲ್ಗಡೆ. ಹೌದು. ಸೊ ಚಾನ್ಸಸ್ ಆಫ್ ಫಾಲಿಂಗ್ ಡೌನ್ ಇಸ್ ಮೋರ್. ಎಕ್ಸೈಟೆಡ್ ಗೈಸ್. ನೋಡಿ ಅಲ್ಲಿ ಮೇಲ್ಗಡೆ ಏನೋ ಹಾಕ್ತಿದ್ದಾರೆ. ಏನು ಒಮ್ಮೆ ಅದು ಫೋಮ್ ಶೀಟ್ಸ್ ಅದ್ರ ಮೇಲೆ ಚುಚ್ಚೋದು ನೋಡಿ ಗೈಸ್. ವೈಟ್ ಕಲರ್ ಫೋಮ್ ಆಗ್ತಿಲ್ಲ, ಅದ್ರ ಮೇಲೆ ಚುಚ್ಚೋದು. ಮೇಲೆ ಹೋಗ್ಬೋದು ಒಮ್ಮೆ, ನಾನು ಒಂದು ಸ್ವಲ್ಪ ವ್ಲಾಗ್ ಮಾಡಕ್ಕೆ ಅಲ್ಲ, ಇವಾಗ ಕಲರ್ ಇಷ್ಟ ಆಗಿಲ್ಲ ಅದು ಚೇಂಜ್ ಮಾಡ್ಬೋದಾ? ನಿನ್ ತಮ್ಮನೇ ಚೇಂಜ್ ಮಾಡು ಫಸ್ಟ್ ನೀನು. ಹೌದಪ್ಪ, ತಮ್ಮ ಚೇಂಜ್ ಆಗ್ಬೇಕು. ಅಲ್ಲ, ಆ ಆಪ್ಷನ್ ಇದ್ರೆ ಎಷ್ಟು ದಿನ ಬೇಕಾಗ್ತಿತ್ತಾ? ಎಲ್ಲ ನೋಡಿ ಗೊತ್ತಾಯ್ತಾ? ಇವತ್ತು ಬೊಕ್ಕೆ ಆಗೋರ್ಗು ಹೋಮಿ ತುಂಬಾ ಇಂಪಾರ್ಟೆಂಟ್ ಸೈಡ್. ಪ್ಲೀಸ್ ಸಜೆಸ್ಟ್ ಮಾಡಿ. ಬೆಸ್ಟ್ ಈವೆಂಟ್ ಇವನ್ಯಾರು ನಿಂಗ್ನಾಗ್ತಾವನೆ? ಅಂತ ದೊಡ್ಡ ಜೋಕ ಅದು, ಅಷ್ಟು ದೊಡ್ಡ ಜೋಕ ಅದು ನೀನು ನಗೋ ಅಂತದ್ದು. ಮಾಡಿದ್ವಿ ಬಾಳ ಹೋಗೋಣ ನಾವು. ಅಲ್ಲಿ ಇಲ್ಲಿ ಮಗ ತೋರ್ಸು, ಅಷ್ಟು ದೊಡ್ಡ ಜೋಕೇನೋ? ಗೈಸ್ ಲೆಟ್ಸ್ ಗೋ. ಅಲ್ಲಿ ತಿನ್ನೋಕೆ ಸ್ವಲ್ಪ ಆರ್ಡರ್ ಮಾಡಿದ್ವಿ, ತಿನ್ಕೊಂಬರೋಣ ಬನ್ನಿ. ಅಲ್ಲಿವರೆಗೂ ಇಲ್ಲಿ ಫ್ಲವರ್ದೆಲ್ಲ ಪೇಮೆಂಟ್ ಮಾಡೋದಿದೆ, ಪೇಮೆಂಟ್ ಮಾಡಿ ಗೈಸ್. ಸೊ ಫೈನಲಿ ಅಲ್ಲಿ ರೆಡಿ ಆಗ್ತಾ ಇದೆ. ನಮಗೆ ಹಸು ಆಗ್ತಿತ್ತು, ಅದಕ್ಕೆ ಈಟಿಂಗ್ ಸಮಥಿಂಗ್. ಲಂಚ್ ಆಗಿಲ್ಲ, ಇವ್ರದ್ದು ಅರ್ಧ ಜನರದ್ದು ಲಂಚ್ ಆಗಿದೆ. ಅಲ್ಲಿ ಸೆಟ್ ಆಗಲಿ, ಇಲ್ಲಿ ತಿನ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಮಾತಾಡ್ತೀನಿ. ಗೈಸ್ ನೋಡಿ, ನಮ್ಗೆ ಇವಾಗ ರೋಸ್ ಬಂತಲ್ಲ, ಅದು ತಮಿಳ್ನಾಡಿಂದ ಬಂದಿರೋದು. ಅಣ್ಣನೇ ತಮಿಳ್ನಾಡಿಂದ ತೊಗೊಂಬಂದಿದ್ದಾರೆ. ಹೇಳ್ಬಿಡಿ ಒಂದ್ಸರಿ. ತಮಿಳ್ನಾಡಿಂದ ರೋಸು, ಇನ್ನೊಂದು ಕೋಲ್ಕತ್ತಾಯಿಂದ ಪ್ರಶಾಂತಂ, ಕ್ರಿಶಾಂತಂ, ಬ್ಯಾಂಗ್ಳೂರಿಂದ ಬಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಟ್ವಿಸ್ಟ್ ಅಂದ್ರೆ, ವಿ ಆರ್ ನಾಟ್ ಯೂಸಿಂಗ್ 10,000 roses. ವಿ ಆರ್ ಯೂಸಿಂಗ್ 20,000 roses. ರೋಸಸ್ 20,000. ಅದು 20,000 roses ಇರೋ ಟೋಟಲ್ ಬಂಚಸ್ ಬಂದಿದೆ. ಸೊ ಎಲ್ಲ ಅನ್ಲೋಡ್ ಆದ್ಮೇಲೆ ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಇಸ್ 20,000 ಬಂದಿರೋದು. ಸೊ ಇಸ್ ಮೋರ್ ದೆನ್ ಹೈಯೆಸ್ಟ್ ರೆಕಾರ್ಡ್ ಇದು. ಆಗುತ್ತೆ ನಮ್ಗೆ. ಯೋ, ಹಂಗೆ ದುಡ್ಡು ಜಾಸ್ತಿ ಆಗುತ್ತೆ ಹಿಂಗೆ. ಯಾಕ್ರೋ ಹಿಂಗ್ ಹೊಡಿತೀರಾ? ಅಷ್ಟರಲ್ಲೇ ಇದೆ. ಖುಷಿಯಾಗಿ ಹೇಳ್ದ 20,000 ಇದೆ. ನಾನು ಓ ಪಾಪ ಮರ್ತಾಕ್ಬಿಟ್ಟವ್ರೆ ಆಕ್ಚುಲಿ ನಾವು ಮಾತಾಡಿದ್ದೆ ಅದೇ ಇದಕ್ಕೆ, ಬಟ್ ಬಂದಿರೋ ಡಬಲ್ ಬಂಚ್ ಮಾಡಿ ಬಂದಿದೆ ಎಲ್ಲ. ಇಫ್ ಯು ಸಿ, ನಾನು ಒಂದ್ಸತಿ ಬನ್ನಿ ತೋರಿಸ್ತೀನಿ ಸಾಮಾನ್ಯ. 20,000 ಫ್ಲವರ್ಸ್. ಬನ್ನಿ ನೋಡೋಣ. 20,000 ರೋಸಸ್ ಇದೆ ಇಲ್ಲಿ. 20,000 ಅನ್ಸ್ತಾ ಇಲ್ವಲ್ಲ ಒಮ್ಮೆ ನಂಗೆ? ಓ ಇಲ್ಲ, ಹಿಂಗಿದ್ಯಾ? ಒಂದ್ರಲ್ಲಿ ಎಷ್ಟಿರುತ್ತೆ? 20. 21 ಲೆಕ್ಕ ಹಾಕಿದ್ರು ಇಷ್ಟು ಬ್ಯಾಗ್ ಇದೆ ಗೈಸ್. ಆಗುತ್ತೆ ಆರಾಮಾಗುತ್ತೆ. ಬ್ಯಾಗ್ ಇದೆ. ಒಂದು ಬ್ಯಾಗ್ ಅಲ್ಲಿ 50 ಬಂಚಸ್ ಇದೆ. 50, 100, 200, 300, 400, 500, 600, 700, 800, 900, 1,000. So 1,000 bunches total. 1,000 into 1,000 bunches. 1,000 into 20. 20,000 plus total. 20,000 ರೋಸಸ್ ಆಗ್ತಾ ಇದೀವಿ ಗೈಸ್. ಯಪ್ಪ, ಆಸೆ ಕಾಣ್ಬೇಕು, ಇದು ಕಾಣ್ಬೇಕು. ಏನ್ ಕಾಣ್ಬೇಕು? ಕನ್ಸ್ ಕಾಣ್ಬೇಕು ಮಗ. ಈ ಗಿನ್ನಿಸ್ ರೆಕಾರ್ಡ್ ಗೈಸ್, ನಾವು ಗಿನ್ನಿಸ್ ರೆಕಾರ್ಡ್ಗೆ ಅಪ್ಲೈ ಮಾಡ್ಬೇಕಂತೆ.
ಅದನ್ನ ನಮ್ಮ ಶಶಾಂಕ್ ಅವರೇ ಮಾಡ್ಬೇಕಾಗಿರೋದು. ಅವ್ರ ಟೀಮ್ ಅವ್ರು ಏನೋ ರೆಸ್ಪಾಂಡ್ ಮಾಡ್ತಿಲ್ಲ ಗಿನ್ನಿಸ್ ರೆಕಾರ್ಡ್ ಅವರು. ನನಗೆ ಭಯ ಆಗ್ತಿದೆ, ಗಿನ್ನಿಸ್ ರೆಕಾರ್ಡ್ ಸೆಟ್ ಮಾಡಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನಮ್ಮ ಹುಡುಗಿಗೆ ಹಿಂಗೆ ಕೊಡ್ಬೇಕು. ವಿಲ್ ಯು ಗಿನ್ನಿಸ್ ರೆಕಾರ್ಡ್ ಮೀ ಅಂತ. ಸೊ ಹೋಮ್ ಈಗ ವಿಲ್ ಯು ಮ್ಯಾರಿ ಮೀ ಎಲ್ಲಿ ಬರುತ್ತೆ? ಸೊ ವಿ ಆರ್ ಟ್ರೈಂಗ್ ಟು ಫಿಗರ್ ಔಟ್ ಆಫ್ಟರ್ ಇದೆಲ್ಲ ಆದ್ಮೇಲೆ ಫ್ಯಾಬ್ರಿಕ್ ಮೇ ಬಿ ಬೋರ್ಡ್ ಸ್ಟಿಕ್ ಮಾಡೋದು ಬೇಡ ಅಂತ. ವಿ ವಿಲ್ ಲೂಸ್ ಔಟ್ ದ ಬೊಕೆ ಲುಕ್. ಸೊ ಐ ವಾಂಟ್ ಟು ಕೀಪ್ ಇಟ್ ಸಮ್ವೇರ್ ಸೈಡ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಲೆಟ್ಸ್ ಸಿ ಓವರ್ ನೈಟ್ ಆದ್ಮೇಲೆ ವಿಲ್ ಗೆಟ್ ಟು ನೋ ದ ಪ್ಲಾನ್. ಎಂಗೇಜ್ಮೆಂಟ್ ಹತ್ರ ಬರ್ತಿದೆ ಆಯ್ತಾ. ತುಂಬ ಜನ ನಂಗೆ ಮೆಸೇಜ್ ಆಗಿ ಕೇಳ್ತಿದ್ದೇನು ಅಂದರೆ, ನೀವು ಇನ್ನೂ ಯಾಕೆ ಪ್ರಪೋಸಲ್ ಮಾಡ್ತಿಲ್ಲ, ನೀವು ಪ್ರಪೋಸಲ್ ಮಾಡಲ್ವಾ? ಎಲ್ಲ ಹುಡುಗಿಗೂ ಅದೊಂದು ಡ್ರೀಮು, ಎಲ್ಲ ಮಾಡ್ತಾ ಇದ್ದೀರಾ, ಪ್ರಪೋಸಲ್ ಯಾಕೆ ಮಾಡ್ತಿಲ್ಲ ನೀವು ಅನ್ನೋದೇ ತುಂಬ ಜನರು ಕ್ವಶನ್ ಆಗಿತ್ತು. ದಿಸ್ ಈಸ್ ವಾಟ್ ವಿ ಆರ್ ಪ್ಲಾನಿಂಗ್. ತುಂಬ ದಿನ ನಾವು ಇದಕ್ಕೆ ಅಂತಲೇ ಹೋಲ್ಡ್ ಮಾಡಿದ್ವಿ. ಆ್ಯಕ್ಚುಲ್ ಆಗಿದ್ದು ನಾವು ಎಂಗೇಜ್ಮೆಂಟ್ಗೆ ಒಂದು ದಿನ ಮುಂಚೆ ಮಾಡಬೇಕು ಅಂತಿದ್ದು, ಬಟ್ ಇದಕ್ಕೆ ತುಂಬ ಕೆಲಸ ಆಗಬೇಕಾಗುತ್ತೆ ಮತ್ತು ತುಂಬ ಎಫರ್ಟ್ಸ್ ಇರೋದ್ರಿಂದ ಇದು ಸ್ವಲ್ಪ ಮುಂಚೆನೇ ಮಾಡಿಬಿಟ್ರೆ ಒಳ್ಳೇದು ಅಂತೇಳಿ ವಿ ಪ್ಲಾನ್ ಅಲ್ಲ ಒಮ್ಮೆ. ಸೊ ಸ್ವಲ್ಪ ಮುಂಚೆನೇ ಮಾಡಿ ಮುಗಿಸ್ಬಿಡೋಣ ಅಂತೇಳಿ. ಎನಿವೇಸ್ ಈಗ ರೆಡಿ ಆಗ್ತದೆ, ಮೇಲೆ ಎಲ್ಲ ಹೋಗೋಣ. ಈಗ ಟ್ರೈನ್ ಬರ್ತಾ ಇದೆ. ಚಿಕ್ಕದು ಮಾಡಲ್ವ ನೀನೆಲ್ಲ? ಯಾಕೆ ದೊಡ್ಡದಾಗೆ ಮಾಡ್ತೀಯಾ ಒಮ್ಮೆ? ಯಾಕೆಲ್ಲ ದೊಡ್ಡದಾಗಿ ಮಾಡ್ತೀಯಾ, ಚಿಕ್ಕದಾಗಿ ಮಾಡಲ್ಲ? ನಾನು ನಿನ್ನೆ ಒಂದು ಫಿಗರ್ ಔಟ್ ಮಾಡಿದೆ ಒಮ್ಮೆ, ನಾನು ನೇಹ ಮಾತಾಡ್ಬೇಕಾದ್ರೆ ಗೋವಾಲಿ. ಓಕೆ. ಫ್ಲವರ್ಸಲ್ಲಿ ಕಿಂಗ್ ಯಾವುದು ಅಂದರೆ ವೆರಿ ಫೇಮಸ್ ಫ್ಲವರ್ಸ್, ವೆರಿ ಫೇಮಸ್ ಫ್ಲವರ್. ರೋಸ್. ಯಾ. ಅನಿಮಲ್ಸಲ್ಲಿ ಕಿಂಗ್ ಯಾವುದು? ಲಯನ್. ಬರ್ಡ್ಸಲ್ಲಿ ತುಂಬ ಫೇಮಸ್ ಯಾವುದು ಅಂದರೆ ಸ್ಟ್ರಾಂಗ್ ಫೇಮಸ್ ಅಂತ ಗೊತ್ತಿರೋದು? ಪೀಕಾಕ್. ಸ್ಟ್ರಾಂಗ್ ಸ್ಟ್ರಾಂಗ್ ನೋ ಐಡಿಯಾ ಯಾವ್ದಿರ್ಬೋದು. ಈಗಲ್. ಬಟ್ ಐ ಡೋಂಟ್ ನೋ. ನನ್ನ ಟ್ಯಾಟೂಸ್ನ ನಾನು ಯೋಚನೆ ಮಾಡಿದಾಗ ಐ ಹ್ಯಾವ್ ದಿಸ್ ಕೈಂಡ್ ಆಫ್ ಮೇನ್ ಟ್ಯಾಟೂಸ್. ಟಾರ್ಜನ್ ತರ ನೀನು ಒಂಥರ ಟಾರ್ಜನ್ ನಾನು. ಬಟ್ ಸ್ವಲ್ಪ ತಪ್ಪು ಮಾಡಿದ್ದೀನಿ ಬಿ ಇವೆಂಟ್ಸ್ನ ಕಾಂಟ್ಯಾಕ್ಟ್. ಎಲ್ಲ ಹೇಳ್ಬಿಟ್ರೆ ನಮ್ಮ ಹೆಸರು ಹೇಳ್ಬಿಡೋದು ಈಗ. ಗೈಸ್ ನನ್ನ ಒಂದು ಸ್ಕ್ಯಾಮ್ ಆಗಿದೆ ಫ್ಲವರ್ಸಲ್ಲಿ ನೋಡಿ. ಇಲ್ಲಿ ರೆಡ್ ಬದಲು ಒಂದು ಬೇರೆ ಫ್ಲವರ್ಸ್ ಕಳಿಸ್ಬಿಟ್ಟಿದ್ದಾರೆ ನೋಡಿ. ಇರ್ಬೇಕು ಒಂದು ಸ್ಕ್ಯಾಮ್ ಆಗಿದೆ ಗೈಸ್ ನಮಗೆ. ಚಕ್ಕಿ ಇದಂಗೆ ಇರ್ಬೇಕು. ಎಲ್ಲ ವಾಪಸ್ ಕಳಿಸು, ನಂಗೆ ಬೇಕಾಗಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡು. ಹೌದಾ? ಎಲ್ಲ ದುಡ್ಡು ವಾಪಸ್ ಹಾಕ್ಸು, ನಂಗೆ ಬೇಡ, ತಗೊಂಡೋಗಿ. ಗೈಸ್ ಇಲ್ಲಿ ನೋಡಿ, ಈವೆಂಟ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಭರತ್ ಅವ್ರ ಫೋನ್ಸ್ ಇದು ನೋಡಿ, ಅಲ್ಲಿ ನೋಡಿ ಅವರ ಮ್ಯಾನೇಜರ್ ಇಟ್ಕೊಂಡಿರೋ ಫೋನ್ಸ್ ನೋಡಿ. ಗೈಸ್ ಸೊ ಮೇನ್ ನಂದು ಪ್ಲಾನ್ ಇರೋದೇನು ಅಂದ್ರೆ, ಇಷ್ಟು ದಿನ ಇಮ್ಯಾಜಿನ್ ಮಾಡಿದ್ದೇನು ಅಂದ್ರೆ ಮುಂದೆನೇ ಇಲ್ಲಿ ನಾವು ನಿಂತ್ಕೊಂಡು ಪ್ರಪೋಸ್ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ ಇಷ್ಟು ದಿನ. ಬಟ್ ಹೋಮಿಗೆ ಗೇಮ್ ನೈಸ್ ಐಡಿಯಾ. ಅಂದ್ರೆ ನಾವು ಇಲ್ಲೆಲ್ಲಾದ್ರೂ ಒಂದು ಸೆಟ್ ಮಾಡಿದ್ರೆ, ಇಲ್ಲಿ ಪ್ರಪೋಸಲ್ ನಡೆದ್ರೆ ಹಿಂಗೆ ಹಿಂದೆ ಬೊಕ್ಕೆ ಕ್ಲೀನಾಗಿ ಕಾಣುತ್ತೆ, ಆ್ಯಂಡ್ ಇಲ್ಲಿ ನಿಂತ್ಕೊಂಡು ನೋಡಿದ್ರು ತುಂಬ ಕ್ಲಿಯರ್ ಆಗಿ ಬೊಕ್ಕೆ ಫುಲ್ ವಿಸಿಬಲ್ ಆಗಿರುತ್ತೆ ಅಂತ. ಸೊ ವಿ ಥಾಟ್ ದಿಸ್ ಈಸ್ ದ ರೈಟ್ ಪ್ಲೇಸ್. ಬಟ್ ಮೇನ್ ಪ್ರಾಬ್ಲಮ್ ಏನು ಅಂದರೆ, ಈಗ ನಾವು ವಿಲ್ ಯು ಮ್ಯಾರಿ ಮೀ ಅನ್ನೋದೊಂದು ಬೋರ್ಡ್ ಏನಾದ್ರು ಹಾಕಬೇಕು, ಪ್ರಪೋಸಲ್ ಅಲ್ವಾ ಇದು. ಸೊ ಅದನ್ನ ಹೇಗೆ ಮಾಡೋದು ಅನ್ನೋದೇ ಇರೋದು ಇವಾಗ. ನೋಡೋಣ, ನಮ್ಮ ಹೋಮಿ ಬಿ ಇವೆಂಟ್ಸ್ ಅವ್ರನ್ನೇ ನಂಬಿದ್ದೀವಿ. ಅವ್ರು ಬಿಟ್ಟರೆ ಯಾರಿಲ್ಲ ಗೈಸ್, ದ ಬೆಸ್ಟ್. ಹೋಮಿ ಏನು ಮಾಡ್ಬೋದು ಅನ್ಸುತ್ತೆ? ವಿಲ್ ಯು ಮ್ಯಾರಿ ಮಿಗೆ ಇಲ್ಲಿಂದ ಕಾಣಿಸುತ್ತೆ ನೀಟಾಗಿ ಒಂದು ವಿಷನ್ ಕಾಣಿಸುತ್ತೆ. ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಟ್ರೀಸ್ ಇನ್ ದ ಪ್ರಾಪರ್ಟಿ. ಸೊ ಪ್ರಿಸರ್ವಿಂಗ್ ಎಲ್ಲಾನು ಇಟ್ಕೊಂಡು ಯಾವ ಬ್ಯೂಟಿಫುಲ್ ಆಗಿ ಹೆಂಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿರೋದು. ಸೊ ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ರಿವೀಲ್. ಗೆಸ್ಟ್ ಎಲ್ಲ ಎಲ್ಲಿರ್ತಾರೆ? ಸೊ ಎಲ್ಲ ಹಿಂದೆ ಇರ್ತಾರೆ. ಇಲ್ಲಿ ನೋ ಒನ್ ವಿಲ್ ಬಿ ಅರೌಂಡ್ ದ ಕವರ್ಡ್, ಇಲ್ಲಿ ಇರಲ್ಲ. ಆಮೇಲೆ ಈ ಫೈರ್ ಕ್ರ್ಯಾಕರ್ಸ್ ಎಲ್ಲ ಯಾವ ಕಡೆ ಬರುತ್ತೆ? ಯು ಪ್ಲಾನ್ ಹೆಂಗಂದ್ರೆ ಮೇಕ್ ಶೋರ್ ಶಿ ಡಸಂಟ್ ನೋ ಎನಿಥಿಂಗ್. ಅಲ್ಲ ಅವ್ರಿಗೆ ಐಡಿಯಾನೇ ಇಲ್ಲ ಏನು. ನೀವು ಬಂದು ಪ್ರಪೋಸ್ ಮಾಡೋ ತರ ಹಿಂಗ್ ಕುತ್ಕೊಂಡಾಗ ಚಿಕ್ಕ ಬೊಕ್ಕೆ ಕೊಡಿ, ವಿಲ್ ಮೇಕ್ ಅ ಚಿಕ್ಕ ಬೊಕ್ಕೆ ಫಾರ್ ಯು. ಕುತ್ಕೊಂಡಾಗ ಮರ್ಯಾದೆ ಇಲ್ಲ. ದಿಸ್ ವಿಲ್. ಸೊ ವಿ ಆರ್ ಆಕ್ಚುಲಿ ಪ್ಲಾನಿಂಗ್, ನೋಡೋಣ ಎಕ್ಸಿಕ್ಯೂಷನ್ ಹೆಂಗ್ ಬರುತ್ತೆ ಅಂತ. ವಿ ಆರ್ ಹ್ಯಾವಿಂಗ್ ಅ ಬಿಗ್ ಡ್ರೋನ್ ಕಮಿಂಗ್ ಅಪ್. ಸೊ ಅದು ಕಂಪ್ಲೀಟ್ ಸ್ಯಾಟನ್ ಕ್ಲಾತ್ ಮುಚ್ಚಿರ್ತೀವಿ. ಸೊ ಡ್ರೋನ್ ವಿಲ್ ಪುಲ್ ದ ಕ್ಲಾತ್. ಸೊ ಏನಾಗುತ್ತೆ ಅಂದ್ರೆ ಗೈಸ್, ಒಂದು ರೆಡ್ ಕಲರ್ ಕ್ಲಾತ್ ಅಲ್ಲ, ಒಂದು ರೆಡ್ ಕಲರ್ ಕ್ಲಾತ್ ಇಂದ ಕಂಪ್ಲೀಟ್ ಬೊಕ್ಕೆನ ಹಿಂಗೆ ಮುಚ್ಚಿದೀವಿ ನಾವು. ಮುಚ್ಚೋಣ ಅಂತ ಪ್ಲಾನ್ ಮಾಡಿದೀವಿ. ಅಷ್ಟು ದೊಡ್ಡ ಬಟ್ಟೆ ಬರ್ತಾ ಇದೆ ಮೇನ್ಲಿ. ಆಮೇಲೆ ಒಂದು ದೊಡ್ಡ ಡ್ರೋನ್ ಬರುತ್ತೆ, ಹಾರ್ತು 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 ಆ ತರ 100 ಅಡಿ. ಸೊ ಇಲ್ಲ, ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಪುಲ್ಲಿಂಗ್ ದ ಡ್ರೋನ್ ಲೈಕ್ ದಿಸ್. ಈ ಕಡೆ ಹಾ ಗೈಸ್. ಸೊ ಡ್ರೋನು ಹಿಂಗೆ ಹಾರ್ತಿರುತ್ತಲ್ಲ, ಈಗ ಈ ಕಡೆ ಹಿಂಗ್ ಹಾರ್ಕೊಂಡು ಹೋದಾಗ ಈ ಬಟ್ಟೆ ಹಿಂಗೆ ಹೋಗುತ್ತೆ ಅಂಡ್ ಬೊಕ್ಕೆ ಕಾಣುತ್ತೆ. ದಟ್ ಈಸ್ ದ ಹೋಲ್ ಪ್ಲಾನ್. ಇನ್ ಕೇಸ್ ಇಫ್ ದ ಡ್ರೋನ್ ಅದು ಎಳಿಯಕ್ಕಾಗಿಲ್ಲ ಅಂದ್ರೆ ಕ್ರೇನ್ ಯೂಸ್ ಮಾಡ್ಕೊಂಡು ವಿಲ್ ಬಿ ಪುಲ್ಲಿಂಗ್ ದಿಸ್ ವೇ. ಒಮ್ಮೆ ಎಳಿಯಕ್ಕಾಗಿಲ್ಲ ಅಂದ್ರೆ ತರಿಸ್ತಿರೋದೇನಕ್ಕೆ? ಏನಾಗುತ್ತೆ, ಅವರು ದೇ ಆರ್ ಗೆಟಿಂಗ್ ಸ್ಕೇರ್ಡ್ ಬಿಕಾಸ್ ಆಫ್ ಅದು ಕಚ್ಕೊಬಿಡುತ್ತೆ, ಬಿಕಾಸ್ ಆಫ್ ವಿಂಡ್. ಫ್ಯಾಬ್ರಿಕ್ ಅಲ್ಲ, ಬಟ್ ಅವಾಗ ಅದ್ರದ್ದು ಪೇ ಮಾಡೋದಿರಲ್ಲ. ವಿ ಆರ್ ಟ್ರೈಂಗ್ ಆಲ್ ದ ಥಿಂಗ್ಸ್, ಅಲ್ಲ ನಾಟ್ ಅಬೌಟ್ ದ ಪೇಮೆಂಟ್. ಎಕ್ಸ್ಪೆರಿಮೆಂಟ್ ನಮ್ಮೇಲೆ ಎಕ್ಸ್ಪೆರಿಮೆಂಟ್ ಬೇಡವಾಗಿತ್ತೇನು? ಡ್ರೋನ್ ನ ಚೆನ್ನೈಯಿಂದ ತರಿಸ್ತಿರೋದಲ್ಲ, ಹೈದರಾಬಾದ್ ನಿಂದ ಡ್ರೋನ್ ಬರ್ತಿದ್ಯಂತೆ. ಆ ಡ್ರೋನ್ ಇದನ್ನ ಎಡಿಯಕ್ಕಾಗುತ್ತಾ ಇಲ್ವ ಅನ್ನೋದು ಇನ್ನು ಡೌಟ್ ಅಲ್ಲಿ ಇದೀವಿ ನಾವು. ಬಟ್ ಹೋಪ್ಫುಲಿ ಅದಾಯ್ತು ಅಂದ್ರೆ ಇಟ್ ವಿಲ್ ಬಿ ಅ ನೈಸ್ ಥಿಂಗ್. ಲೆಟ್ಸ್ ಸಿ. Because it's a new thing for us also, so we are also experimenting a lot of. ಹೌದು. Event start ಆಗೋ ಮುಂಚೆ we'll do all the experiment and we'll deliver it. That's ಹಂಗ್ ಮಾಡೋಣ, ಬೆಸ್ಟ್. ಆಮೇಲೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನೀನ್ ನನ್ನ ಆಮೇಲೆ ಗೊತ್ತಲ್ಲ ಬಿ ಇವೆಂಟ್ಸ್ ಅಂತಾನೆ ಹಿಂಗ್ ಹಾಕಿ ಕೆಳಗೆ ಇಳಿಸ್ಬಿಡ್ತಾರೆ. ಕೊನೆಗೆ ಗೈಸ್ ನನಗೆ ಮೇಲ್ ಹತ್ತಬೇಕು ಅಂತ ಅನ್ಕೋತಾ ಇದೀನಿ. ಬಟ್ ಮೇಲ್ ಹತ್ತಾನೆ ಅಂದ್ರೆ ನಮ್ಮ ಮಮ್ಮಿ ಕ್ರೇನ್ ಬರುತ್ತೆ, ಕ್ರೇನ್ ಬಂದ ಮೇಲೆ ಹತ್ತು ಅಂತ ಹೇಳ್ತಿದ್ದಾನೆ. ವೆಯ್ಟ್ ಮಾಡ್ತಾ ಇದೀನಿ. ನೋಡಿ ಅಲ್ಲಿ ಅವ್ರ ಬ್ಯಾಗಲ್ಲೆಲ್ಲ ಎತ್ಕೋತಿದ್ದಾರೆ ನೋಡಿ. ಆ ಬ್ಯಾಗಲ್ಲಿ ಗ್ರೀನ್ ಕಲರ್ ಏನು ಹಾಕ್ತಿದಾರಲ್ಲ, ಅದೆಲ್ಲ ಗ್ರೀನ್ ಏನಂತಾರೆ ಫಿಲ್ಲರ್ಸ್.
ಎಲೆಗಳನ್ನ ತುಂಬಿಸ್ತಾ ಇರೋದು ಅದರಲ್ಲಿ. ಆ ಫುಲ್ಲು ಗ್ಯಾಪ್ ಏನಿದೆ ಆ ಗ್ಯಾಪ್ ಫುಲ್ಲು ಎಲೆಗಳು ತುಂಬುತ್ತೆ. ಅದ್ರ ಮೇಲೆ ಫ್ಲವರ್ಸ್ ಹಿಂಗಿಂಗ್ ಒಂದೊಂದೇ ಪ್ಲೇಸ್ ಮಾಡ್ಕೊಂಡ್ಬರ್ತಾರೆ. ವಿಚ್ ಈಸ್ ಇದು 20,000 ಫ್ಲವರ್ಸು. ಮತ್ತೆ ಇನ್ನೊಂದು ಬರ್ತಿದ್ಯಲ್ಲ ಆ ಫ್ಲವರು ಒಂದು 10-15,000 ಫ್ಲವರು. ಮತ್ತೆ ಪ್ಲಾಸ್ಟಿಕ್ ಫ್ಲವರ್ಸ್ ಇದೆ ನಮ್ಮ ಹತ್ರ, ಅದೊಂದು 15,000. ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್. ಸೊ ಫುಲ್ ಫಿಲ್ ಆಗ್ಬಿಡುತ್ತೆ. ಕ್ಲೀನ್ ಮಾಡೋದೇ ಇರೋದು. ಪ್ರಾಪರ್ ಪ್ಲಾನ್ ಮಾಡೋಣ, ಕ್ಲೀನಿಂಗ್ ಹೆಂಗ್ ಮಾಡೋಣ ಅಂತ ನೋಡೋಣ. ಕೇಳ್ತಾರೆ ಜನ ಇಷ್ಟೆಲ್ಲ ಮಾಡಿದಿರ ವೇಸ್ಟ್ ಆಗುತ್ತೆ ಅಂತ. ಐ ಹ್ಯಾವ್ ಎ ಪ್ಲಾನ್ ಫಾರ್ ದಟ್. ಅದು ಆಮೇಲೆ ಹೇಳ್ತೀನಿ ನಾನು. ಹೌದಾ, ಏನು ಹೇಳು? ವಿಲ್ ಟೆಲ್ ಯು ಲೇಟರ್. ಅಂಡ್ ಅವ್ರದ್ದು ಕನ್ಫರ್ಮೇಶನ್ ಬರಬೇಕು ಆಮೇಲೆ ಹೇಳ್ತೀನಿ. ಬಿಕಾಸ್ ಆಮೇಲೆ ಹೇಳಾದ್ಮೇಲೆ ಆಗಿಲ್ಲ. ಏನ್ ಗುಲ್ಕನ್ ಮಾಡಿಸ್ತೀಯಾ? ಗುಲ್ಕನ್ ಮಾಡಿಸ್ತೀಯಾ? ಓ ಹೌದು, ಹಾರ ಮಾಡಿಸ್ಬಿಡ್ತಾನೆ ನಮ್ಮ ಮಮ್ಮಿ. ರೋಸ್ ಮಿಲ್ಕ್ ಗುಲ್ಕನ್ ಏನಾದ್ರು ಮಾಡ್ಸೋಣ ಗೈಸ್, ವಾಶ್ ಮಾಡ್ಬಿಟ್ಟು. ಒಟ್ನಲ್ಲಿ ಏನಾದ್ರು ಮಾಡೋಣ, ವೇಸ್ಟ್ ಮಾಡೋದು ಬೇಡ. ಸೊ ಇಷ್ಟು ರೋಸಸ್ ಏನು ನಾವು ತರಿಸಿದೀವಿ, 20,000 ರೋಸಸ್. ಇದು ಇಲ್ಲಿದು ಈವೆಂಟ್ ಮುಗಿದ್ಮೇಲೆ, ಪ್ರಪೋಸಲ್ ಮುಗಿದ್ಮೇಲೆ ಒಂದು NGO ಏನೋ ಇದೆಯಂತೆ, ವೇರ್ ದೇ ಯೂಸ್ ಇಟ್ ಫಾರ್ ಪರ್ಫ್ಯೂಮ್ಸ್ ಮತ್ತೆ ಅಗರಬತ್ತಿ ಮತ್ತೆ ಬೇರೆ ಬೇರೆ ರೀಸನ್ಸ್ಗೆ ಯೂಸ್ ಮಾಡ್ತಾರಂತೆ. ಸೊ ಅವ್ರಿಗೆ ಇದನ್ನ ನಾವು ಕೊಡಬೇಕು ಅಂತಿದ್ದೀವಿ ಫ್ಲವರ್ಸ್ನ. ಅದಿನ್ನೂ ಮಾತುಕತೆ ನಡೀತಿದೆ. ಅವ್ರೇನಾದ್ರು ಇಂಟ್ರೆಸ್ಟ್ ತೋರಿಸಿದ್ರೆ ಫಾರ್ ಶೋರ್ ಇಲ್ಲಿ ಈವೆಂಟ್ ಮುಗಿದ ತಕ್ಷಣ ವಿಲ್ ಸೆಂಡ್ ಇಟ್ ಟು ದೇರ್ ಲೊಕೇಶನ್. ಗೈಸ್ ಇಲ್ಲಿ ನೋಡಿ ಗೈಸ್, ಮೆಶ್ ಎಲ್ಲ ಇದೆ ಇಲ್ಲಿ. ಅದು ಫ್ಲವರ್ ನ ಫಿಕ್ಸ್ ಮಾಡಕ್ಕೆ. ಇಲ್ಲಿ ನೋಡಿ ಗೈಸ್, ಈ ಫೋಮ್ಸ್ ಇದಕ್ಕೇನೆ ನೀರ್ ಹಾಕ್ಬಿಟ್ಟು ಚುಚ್ಚೋದು ಅನ್ಸುತ್ತಲ್ಲ, ಹಂಗೆ ಚುಚ್ತೀರಾ? ಬಟ್ ಮುಂಚೆ ಪ್ಲಾನ್ ಮಾಡಿದ ಗ್ರೀನ್ ಮಾಡೋಣ ಅಂತ. ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಅಂಡ್ ತುಂಬಾ ಗಲೀಜ್ ಆಗೋಗುತ್ತೆ, ಜಾಗ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ಮಳೆ ಬರೋ ಪ್ಲಾನ್ಸ್ ಇದೆಯಾ? ಮಳೆ ಬರೋದು ಇವಾಗ ಹೆಂಗಿದೆ ನೋಡಿ ವೆದರ್. ಓ ಶಿಟ್, ನಾಳೆ ಬಂದ್ಬಿಟ್ರೆ ಏನ್ ಮಾಡೋದು? ಅಲ್ಲ ಬಟ್ ಇದು ಹಾಳಾಗಲ್ಲ ಮಳೆ ಬಂದ್ರೆ. ಹಾಳಾಗಲ್ಲ ಅಂತ ಅಲ್ಲ, ಬಟ್ ವಿ ಟ್ರೈ ಟು ಕಂಟ್ರೋಲ್ ಇಟ್ ಅಷ್ಟೇ. ಗೈಸ್ ಮಳೆ ಬರ್ದೇ ಇದ್ರೆ ಸಾಕು ಗೈಸ್, ದೇವ್ರೆ ಕಾಪಾಡಪ್ಪ. ಗೈಸ್ ನಾನು ಒಂದ್ಸರಿ ಪಾರ್ಕ್ ಅಲ್ಲಿ ಹಿಂಗ್ ಸ್ಲ್ಯಾಂಟ್ ಮರ ಇತ್ತಾಯ್ತಾ, ಈ ಪಾರ್ಕ್ ಅಲ್ಲಿ ಹಿಂಗ್ ಕಂಬಿಗಳು ಹಾಕಿರ್ತಾರೆ ಗೊತ್ತಾ, ಫೆನ್ಸ್. ನಾನು ಆ ಮರನ ಹತ್ಬಿಟ್ಟು ಆ ಫೆನ್ಸ್ ದಾಟಕ್ ಹೋಗಿದ್ದೆ. ಈ ಮರ ಹಿಂಗಿತ್ತು ಸ್ಲ್ಯಾಂಟ್, ಹತ್ತದೆ ಹಿಂಗ್ ಹೋದೆ, ಹಿಂಗೆ ಕಂಬಿ ಬ್ರೋ ಐ ಆಮ್ ಹ್ಯಾಂಗಿಂಗ್. ನನ್ ಕಾಲ್ ಕೆಳಗೆ ಹಿಂಗಿಲ್ಲ, ತೇಲ್ತಾ ಇದೀನಿ ನಾನು. ಹಿಂಗ್ ಕಂಬಿ ಹಿಡ್ಕೊಂಡು ನಿಂತಿದ್ದೀನಿ, ನನಗೆ ಮಧ್ಯದಲ್ಲಿ ಇಲ್ಲಿ ಕಂಬಿ ಇದೆ, ನನ್ನ ಟಂಗ್ ಟಚ್ ಆಗಿದೆ ಕಂಬಿ ಅಂತ ಇದೀನಿ ನಾನು. ಆಮೇಲೆ ನಮ್ಮ ಜೂನಿಯರ್ ಒಬ್ಬ ಬಂದ, ಸಾಯಿಲ್ ಅಂತ, ಅವನಿಗೆ ಎಷ್ಟು ಧೈರ್ಯನೋ ಗೊತ್ತಿಲ್ಲ, ಬಟ್ ನನ್ನ ಬಂದು ಹಿಂಗೆ ಎತ್ತದ. ಇಲ್ಲ ಅಂದ್ರೆ ಕತ್ತೆ ಅವನಿಗೆ ಎತ್ತದ, ಎತ್ತಿಂಗ್ ಇಳಿತೀನಿ, ಬೂಮರ್ ಇಲ್ಲಿಂದ ದುಬಕ್ಕಂಡ್ ಬಿತ್ತು. ಬೂಮರ್ ಬಿತ್ತು ಆ್ಯಂಡ್ ಇಲ್ಲಿ ಫುಲ್ ರಕ್ತ. ನಂಗೆ ಯಾರೋ ನೀರು ಕುಡ್ಸಿದ್ರೆ ನೀರು ಫುಲ್ ಹಿಂಗೆ ಬೀಳ್ತದೆ ಇಲ್ಲಿಂದ ಟ್ಯಾಪ್ ಥರ. ಗೈಸ್ ನಾವು ಅಪ್ಪ ಅಮ್ಮ ಒಂದೊಂದು ಕಡೆ ಕರ್ಕೊಂಡು ಹೋಗಿಲ್ಲ, ಹಿಂಗೆ ಹಿಡ್ಕೊಂಡು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲಿಲ್ಲ ಅಲ್ಲಿಲ್ಲ ಅಂತಾರೆ. ಫುಲ್ ರೋಡ್ ಸುತ್ತಿದ್ದೀವಿ. ಆಮೇಲೆ ರಾಮಯ್ಯಗೆ ಹೋಗಿ 3 ಸ್ಟಿಚ್, ಇಲ್ಲೊಂದು ಮಧ್ಯದಲ್ಲೊಂದು ಒಳಗೊಂದು. ಅದಕ್ಕೆ ನಾನು ಒಂದ್ ಸ್ವಲ್ಪ ತೊದಲ್ತೀನಿ ಅವಾಗ. ಇವನಿಗೆಲ್ಲ ಸ್ವಿಚ್ ಆಯ್ತು ಮಗ. ಕಂಟಿನ್ಯೂ ಆಗ್ತಿದೆ. ಬಾಯ್ ಚುಚ್ಚಿಲ್ಲ. ಏನ್ ಜೋಕ್ಸ್ ಇದಾರ ಬಿ ಇವೆಂಟ್ಸ್? ಏನ್ ಜೋಕ್ಸ್ ಇದಲ್ಲ? ಇಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಮ್ಯಾಗಿ ಮಸಾಲಾ ಡಾನ್ಸ್ ಅಂತ ನಮ್ ಸಾಯಿಲ್ ಮಾಡ್ತಾರೆ ಈಗ. ಗೈಸ್ ಸೊ ನಮ್ ಟುಮ್ ಈಗ ಒಂದು ಪ್ಲಾನ್ ಕೊಡ್ತಿದ್ದೇನೆ, ಡ್ಯಾನ್ಸರ್ಸ್ ನ ಕರ್ಸು ಅಂತ ಹೇಳ್ತಿದ್ದಾನೆ. ನಾನೇ ಕರ್ಸ್ತೀನಿ, ಹೇಳು ಕರ್ಸ್ಲಾ? ಏನಿಲ್ಲ, ಇಬ್ರು ಕಪಲ್ಸ್ ನಿನ್ ಹಿಂದೆ ಡ್ಯಾನ್ಸ್ ಆಡಿ ಪ್ರಪೋಸ್ ಮಾತಾಡ್ಬೇಕು. ಹೌದಾ ಒಮ್ಮೆ? ತುಂಬಾ ಕ್ರಿಂಜ್ ಆಗ್ಬಿಡಲ್ವಾ? ಕಷ್ಟ ಆಗುತ್ತೆ ಅದೊಂಚೂರು. ಏನ್ ಮಾಡಕ್ಕಾಗಲ್ಲ, ಅದು ಡಾನ್ಸರ್ಸ್ ಅಂತ ಪ್ರಪೋಸಲ್ ಮಾಡ್ತಿರೋದು. ನಾನು ಅವಾಯ್ಡ್ ಸುಮ್ನೆ ಇವ್ನು ಬೇಡ ರೆಕ್ಸ್ ಬೇಡ ಅಂದಿದ್ದಕ್ಕೆ ಸುಮ್ನೆ ಇದೀನಿ. ರೆಕ್ಸ್ ಕೊಡೋ ಗೈಸ್. ಇವಾಗ ಬರೋದ್ ವರ್ಷ ಟುಮ್ ನಡೀತಾ ಇದೆ, ನೋಡ್ಕೊಳ್ಳಿ. ವೆರಿ ಗುಡ್ ಬ್ರದರ್. ಕೆಲಸ ಮಾಡೋಣ, ಆಮೇಲೆ ಮಾತಾಡೋಣ. ಕೆಲಸ ಮಾಡಕ್ ಹಾಳು ಮಾಡ್ತಿರೋದು ಈಗ ನಮ್ಮ ಮಗ ಬಂದು. ಇವ್ನ ಯಾಕೆ ಕರ್ಕೊಂಬಂದೆ? ಬೇಡವಾ ಡ್ಯಾನ್ಸಸ್ ಬೇಡವಾ? ಬೇಡ ಏನ್ ಮಗ ಗೈಸ್, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಿ ಮೇಲೆ ಯಾರೋ ಅಣ್ಣ ಒಬ್ರು ಚಡ್ಡಿ ಹಾಕಿರ್ಲಿಲ್ವಂತೆ, ಇವ್ನ ತಲೆ ಹತ್ ನೋಡ್ಬಿಟ್ಟು ಅವನ. ಒಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅವ್ರ ಬಗ್ಗೆ ಜೋಕ್ ಮಾಡೋದು ತಪ್ಪು. ನಾನು ಆ ಜಾಗದಲ್ಲಿ ಇದ್ದಿದ್ದೀನಿ ಕಡೆ ನಾನು ನೋಡಿ. ಗೈಸ್ ಸೊ ನಾವು ಇದನ್ನ ಮಾಡ್ತಾ ಇರೋದು ಸಾರಂಗ್ ಅಲ್ಲಿ, KBL ಸಾರಂಗ್. ಎಲ್ಲಿರೋದು? ಕನಕಪುರ, ಅಂಜನಾಪುರ. ಸೊ ನಮ್ಮ ಎಂಗೇಜ್ಮೆಂಟ್ ಎಲ್ಲ ಇಲ್ಲೇ ನಡೀತಿರೋದು. ಸೊ ದಿಸ್ ಇಸ್ ದ ಫಸ್ಟ್ ಇವೆಂಟ್ ನಾವು ಈ ಜಾಗದಲ್ಲಿ ಮಾಡ್ತಿರೋದು. ನಮ್ಮ ನೇಹ ಅವರು ಇದೆಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ, ಜಾಗದ ಹಿಸ್ಟ್ರಿ, ಜಾಗದ ಏನಕ್ಕೆ ನಾವು ಈ ಜಾಗದಲ್ಲಿ ಮಾಡ್ತಾ ಇದೀವಿ ಎಲ್ಲ ನಿಮ್ಗೆ ಮುಂದೆ ಒಳಗೆ ಗೊತ್ತಾಗುತ್ತೆ. ಬಟ್ ಯಾ KBL ಸಾರಂಗ್ ಫಸ್ಟ್ ಗೊತ್ತಾಗಿದೆ ಯಾವಾಗ ನಿನಗೆ? ನನಗೆ ಮೊನ್ನೆ ನಾನು ಇಲ್ಲಿ ಬಂದಾಗ ಇವ್ನ ಜೊತೆ ಬಂದಿದ್ದೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾತಾಡಕ್ಕೆ. ಅವಾಗ ಒಬ್ಬೊಬ್ನೇ ನೋಡ್ತಿದ್ದ, ಅದನ್ನ ಎಲ್ಲಿ ಒಮ್ಮೆ ನೋಡ್ಬೇಕು ಏನ್ ನೋಡ್ತಿದ್ದೆ ನೀನು ಇಷ್ಟೊಂದು CS ಆಗಿ ಅಂತ. ಅವಾಗ ಹೇಳ್ದ ಈ ಥರ ಮಾಡೋಣ ಅಂತ ಇದ್ದೀವಿ. ಓಕೆ, ಅವಾಗ ಓಕೆ ಗೊತ್ತಾಯ್ತು ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತಾನೆ ಅಂತ. ಬಟ್ ತುಂಬ ಖುಷಿ ಆಯಿತು ಈ ಥರ ಮಾಡ್ತಿರೋದು. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಮೇಲೆ ಹೋಗಿ ನಾವೊಂದೆರಡು ಹೂವನ್ನು ಇಟ್ಬಿಟ್ಟು ಬರೋಣ ಬನ್ನಿ.
ನೋಡಿ guys, ಇದ್ರ ಮೇಲೆ ಪ್ಲಾಸ್ಟಿಕ್ದೆಲ್ಲ ಒಂದು ಸ್ವಲ್ಪ ಚುಚ್ತಾ ಇದ್ದಾರೆ, ಸ್ವಲ್ಪ ಫಿಲ್ಡಾಗಿ ಕಾಣಲಿ ಅಂತ. ಹಿಂಗೆ ಡೂಮ್ ಥರ ಮಾಡಿಸಿರೋದು ಇದು. ನಾವು ಆ್ಯಕ್ಚುಲಾಗಿ ಡೂಮ್ ಥರ ಇರಲಿಲ್ಲ. ಈಗ ನೋಡಿ ಇದೆಲ್ಲ ರಿಯಲ್ ಲೀವ್ಸ್. ನಮಗೂ ಇದೆಲ್ಲ ಅಭ್ಯಾಸ ಇದೆ, ಹತ್ತಿ ಕೆಲಸ ಎಲ್ಲ ಮಾಡಿ, ಸೊ ಅದಕ್ಕೆ ನುಗ್ತೀವಿ. ಫೈನಲಿ ಒಂದು ಟೂರ್ ನೋಡ್ಬಿಟ್ಟೆ, ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಹೆಂಗಿದೆ ಅಂತ ಮೇಲ್ಗಡೆ. ಸೊ ಮಜಾ ಇತ್ತು, ಬನ್ನಿ ಹೋಗೋಣ ಗೈಸ್. ಸೊ ಇಲ್ಲಿ ಒಂದೊಂದೇ ಫ್ಲವರ್ಸ್ನ ಮತ್ತು ಈ ವೈಟ್ ಫೋಮ್ನ ಇದನ್ನ ಬಟ್ಟೆ ಇದೆ ನೋಡಿ, ಇದನ್ನ ಹಾಕ್ತಾ ಇದ್ದಾರೆ ಫೋಮ್ನ ಇದನ್ನು. ಸೊ ಮಳೆ ಬರೋ ಥರ ಇದೆ. ಲಿಟಿಲ್ ವರೀಡ್, ಮಳೆ ಬಂದರೆ ಎಲ್ಲ ನಿಂತೋಗುತ್ತೆ, ಪ್ರೊಸೆಸ್ ನಿಂತೋಗುತ್ತೆ. ಮತ್ತು ನಾಳೆ ಮಳೆ ಬರದೇ ಇದ್ರೆ ಸಾಕಪ್ಪ ದೇವ್ರೆ ಅಂತ ಬೇಡ್ಕೊತಾ ಇದ್ದೀನಿ. ಹೋಪ್ಫುಲಿ ಎಲ್ಲ ಸರಿಯಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ದೇವರೇ ಕಾಪಾಡಪ್ಪ, ಪ್ರಪೋಸಲ್ ಕರೆಕ್ಟಾಗಿ ಆಗೋ ಥರ ಮಾಡಪ್ಪ. ಲೆಟ್ಸ್ ಗೋ, ಕೆಳಗಿಳಿಯೋಣ. ಹಬ್ಬ ಗೈಸ್, ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಇವ್ರಿಗೆಲ್ಲ ನಾನು ಸೆಲ್ಯೂಟ್ ಮಾಡಲೇಬೇಕು, ಎಷ್ಟು ಡೆಡಿಕೇಟೆಡ್ ಆಗಿ, ಎಷ್ಟು ಸಿನ್ಸಿಯರಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಯಾ, ಫೀಲ್ ನೈಸ್. ಖುಷಿ ಆಯಿತು ಅವ್ರ ಹತ್ರೆಲ್ಲ ಮಾತಾಡ್ಕೊಂಬಂದಿದ್ದು. ಬನ್ನಿ, ಈಗ ಮಳೆ ಬರ್ದಿದ್ರೆ ಸಾಕು, ಸ್ವಲ್ಪ ಹನಿತಾ ಇದೆ, ಮಳೆ ಬರುತ್ತೆ ಅನಿಸುತ್ತೆ. ಬಂದರೂ ನಿಂತೋಗುತ್ತೆ, ನಿಂತೋದ್ಮೇಲೆ ಕೆಲಸ ನಡೆಯುತ್ತೆ, ಮುಂದೆ ಕೆಲಸ ಅಂತೂ ಇರಲ್ಲ. ಹಾಂ ಗುಪ್ತು, ಇದು ಚಂದನ್ಗೆ ಹೋಗ್ಬಿಟ್ಟು ಅದು ನಮ್ದು ಸೀರೆ ತಗೊಂತೀರಾ ಹೆಂಗೆ? ಹಾಂ, ನಿಮ್ಮದು ನಂದು ಬಟ್ಟೆ ಎಲ್ಲ ಚೆಕ್ ಮಾಡೋದಿದೆ, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಹಿಂಗೆ ಸ್ವಲ್ಪ ಹೊತ್ತಲ್ಲಿ. ಇಲ್ಲ ಆಚೆ ಬಂದಿದ್ನಲ್ಲ ಜಾಗ ನೋಡೋಕ್ಕೆ. ಹಾ ಸರಿ, ನಿಮ್ದು ಆಯ್ತಾ ಬಟ್ಟೆ ಗಿಟ್ಟೆಲ್ಲ, ಇದು ಆರ್ನಮೆಂಟ್ಸ್ ಎಲ್ಲ ರೆಡಿ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಇದೆ. ಎರಡೆರಡು ಅದಕ್ಕೆ ಸೂಟ್ ಆಗೋ ತರ ತಗೊಂಡ್ಬೇಕಿತ್ತು. ಅದೇ ಇದು ನಾಳೆ ನೀವು ಬಂದ್ಬಿಡಿ, ನಿಮ್ಗೂ ಮೇಕಪ್ ಮಾಡಿಸ್ಕೊಳ್ಳೋಣ. ಸರಿ ಓಕೆ ಗೈಸ್. ಸೊ ನಾನು ನೇಹಾ ಅವ್ರಿಗೆ ಇಲ್ಲಿ ಇದೀನಲ್ಲ, ಏನಂತ ಹೇಳಿದ್ದೀನಿ ಅಂದರೆ, ನಾಳೆ ನಾವು ಒಂದು ಟ್ರೆಡಿಷ್ನಲ್ ಶೂಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ಇನ್ವಿಟೇಷನ್ ಕಾರ್ಡ್ಸ್ಗೆ ಒಂದು ಫೋಟೋ ಬೇಕು. ಒಂದು ಮಕ್ಕ ನೋಡಿ, ಹಾಂ, ಇನ್ವಿಟೇಷನ್ ಕಾರ್ಡ್ಸ್ಗೆ ಫೋಟೋ ಬೇಕು. ಅದಕ್ಕೆ ನೀವು ಟ್ರೆಡಿಷ್ನಲ್ ಸ್ಯಾರಿಲಿ ಬನ್ನಿ, ಒಂದು ಶೂಟ್ ಮಾಡಿಸ್ತಾ ಇದ್ದೀವಿ. ಬಟ್ಟೆ ಏನು ಅಂತ ರಿವೀಲ್ ಮಾಡಲ್ಲ ನಾನು, ಆ ರಿವೀಲ್ ನೀವು ನಾಳೆ ನೋಡ್ಬೇಕು ಏನು ಬಟ್ಟೆ ಇರುತ್ತೆ ಅಂತ. ಸೊ ಅದಕ್ಕೆ ಅಂತ ರೆಡಿ ಆಗಿಬಿಟ್ಟು ಒಂದು ಜಾಗಕ್ಕೆ ಬಂದು ಶೂಟ್ ಮಾಡಿಸ್ಬೇಕು. ನಾನು ಕನಕಪುರಕ್ಕೆ ಬಂದಿದ್ದೀನಿ, ಅಲ್ಲಿ ಒಂದು ಶೂಟಿಂಗ್ ಲೊಕೇಶನ್ನು, ಹಳ್ಳಿ ಬ್ಯಾಕ್ಗ್ರೌಂಡ್ ಎಲ್ಲ ಹುಡುಕ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಹಿಂದೆ ನಡೀತಿರೋದು, ಗೊತ್ತಾದರೆ ಮಜಾ ಇರುತ್ತೆ. ಅಲ್ಲಿ ನೋಡಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ. 1 2 3 4 5 6 ಒಂದು 10 ಜನ ಇದ್ದಾರೆ ಮಗ. ಟೋಟಲ್ 20 ಮೆಂಬರ್ಸ್, 20 ಜನ. ಸ್ಟಾರ್ಟ್ ಆಗಿ 2 ಡೇಸ್ ಆಯಿತು. ಹೌದಾ? ಅದೆಲ್ಲ ಫ್ಯಾಬ್ರಿಕೇಟ್ ಮಾಡೋ ಅದೆಲ್ಲ 2 ಡೇಸ್ ತಗೊಂಡಿದೆ ಪೂರ್ತಿ. ಅದೆಲ್ಲ ಸ್ಟ್ರಕ್ಚರ್ ಬಿಲ್ಡ್ ಮಾಡಕ್ಕೆ 2 ಡೇಸ್ ತಗೊಂಡಿದ್ದಾರೆ. ಸೊ ಇವಾಗ ಒಂದು ಸ್ಟ್ರಕ್ಚರ್ ರೆಡಿ ಆಗಿದೆ. ಸೊ ಅದು ಕಂಬಿಗಳಿದೆ ನೋಡಿ, ಹಿಂಗೆ ಬೆಂಡ್ ಆಗಿರೋದು, ಈ ರೌಂಡ್ ಕಂಬಿ, ಅದೆಲ್ಲ ವೆಲ್ಡ್ ಮಾಡಿರೋದು. ಅದು ಅದಿರೋದೇ ಹಂಗಲ್ಲ, ವೆಲ್ಡ್ ಮಾಡಿರೋದು ಕಂಬಿ. ಎನಿವೇಸ್ ಬನ್ನಿ, ಸ್ವಲ್ಪ ಚಿಲ್ ಮಾಡೋಣ, ಆಮೇಲೆ ಇನ್ನೇನೇನೋ ಬರೋದಿದೆ, ಫ್ಲವರ್ಸ್ ಎಲ್ಲ ಅದನ್ನು ನೋಡೋಣ ಗೈಸ್. ಸೊ ನಮ್ಮದು ಇವತ್ತಿನ ಪ್ರಪೋಸಲ್ ಶೂಟ್ ಎಲ್ಲ ಮಾಡ್ತಿರೋದು ಸುಹಾಸ್ ಅವರು, ಸುಹಾಸ್ ಸಪ್ತಗಿರಿ. ಸೊ ವೆರಿ ಫೇಮಸ್ ಫೋಟೋಗ್ರಾಫರ್. ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಮ್ಯಾರೇಜಸ್ ಎಲ್ಲ ಮಾಡಿದ್ದಾರೆ. ಸೊ ಈಗ ನಮ್ಮದು ಪ್ರಪೋಸಲ್ ಮಾಡಿಕೊಡ್ತಾ ಇದ್ದಾರೆ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇನ್ನೂ 80% ಮುಗ್ದಿಲ್ಲ, 20% ಮುಗ್ದಿಲ್ಲ ಅನ್ಸುತ್ತಲ್ಲ ಒಮ್ಮೆ, 10% ಮುಗ್ದಿದೆ. ದಿಸ್ ಅ ಲಾಟ್ ಆಫ್ ವರ್ಕ್ ಲೆಫ್ಟ್. ಲೆಟ್ಸ್ ಸಿ. ಬಟ್ ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಇದು ಸೆಟ್ ಅಂದರೆ ಫೈನಲ್ ಲುಕ್ ಈ ವ್ಲಾಗಲ್ಲಿ ಬರಲ್ಲ. ಫೈನಲ್ ಲುಕ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಬರುತ್ತೆ. ಬಟ್ ಯು ಸಿ ದ ಹೋಲ್ ಪ್ರೊಸೆಸ್ ಆಫ್ ಹೌ ದಿಸ್ ಇಸ್ ಕಂಪ್ಲೀಟ್ಲಿ ಗೆಟಿಂಗ್ ಬಿಲ್ಟ್. ನೋಡೋಣ. ಗೈಸ್, ಸೊ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಐ ಆಮ್ ಸೋ ಮಚ್ ವರೀಡ್ ನೌ, ಸೋ ವರೀಡ್. ನಾಳೆ ಏನು ಕತೆ, ನಾಳೆನೂ ಹಿಂಗೆ ಮಳೆ ಬಂದುಬಿಟ್ರೆ ಈವ್ನಿಂಗ್ ಏನು ಮಾಡೋದು? ಈವ್ನಿಂಗ್ ಇರೋದು ಇವೆಂಟು. ಈಗ ಸ್ವಲ್ಪ ನಾನು ಸಂಜೆ ಅದೇ ಕೂತ್ಕೊಂಡು ಮಾತಾಡ್ತಿದ್ವಿ, ಏನು ಮಾಡೋದು, ಮಧ್ಯಾಹ್ನನೇ ಮಾಡಿ ಮುಗಿಸ್ಬಿಡೋದ? ಬಿಕಾಸ್ ನೈಟಲ್ಲಿ ಮಾಡಿದ್ರೆ ಅದು ಬೊಕ್ಕೆ ಫೀಲೇ ಕ್ರೇಜಿಯಾಗಿ ಬರುತ್ತೆ. ಸೊ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಈಗ ನೋಡಿ ಮಳೆ ನಿಲ್ತಾನೆ ಇಲ್ಲ, ಇನ್ನೊಂದು ದಾರಿ ಹುಡುಕ್ಬೇಕು ಇವಾಗ. ನಾಳೆ ಮಳೆ ಬಂದರೂ ಪ್ಲ್ಯಾನ್ ಬಿ ಇರಬೇಕು, ಮಳೆ ಬಂದಿಲ್ಲ ಅಂದರೂ ಒಂದು ಇರಬೇಕು ಪ್ಲ್ಯಾನ್ ಅಂತ ಐ ಆಮ್ ಥಿಂಕಿಂಗ್. ಮಧ್ಯಾಹ್ನನೇ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಧ್ಯಾಹ್ನ ಮಾಡಿದ್ರೆ ವೈಬೇ ಇಲ್ಲ ಆ್ಯಂಡ್ ಪ್ರೆಸೆಂಟ್ ಮಾಡೋಕ್ಕೂ ಆಗಲ್ಲ, ಮಜಾನೂ ಇರಲ್ಲ. ಬಿಕಾಸ್ ಕ್ರ್ಯಾಕರ್ಸ್ ಎಲ್ಲ ಇರುತ್ತೆ, ಫಾಗ್ ಇರುತ್ತೆ, ಏನೇನೋ ಇರುತ್ತೆ. ಅದು ಕತ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರೋದು. ನಾವು ಪೋಸ್ಟ್ಪೋನ್ ಮಾಡೋಣ ಅಂದ್ಕೊಂಡ್ರೆ ಈಗ ಎಲ್ಲ ಫ್ಲವರ್ಸ್ ಎಲ್ಲ ಬಂದ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ನನಗೆ ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ಬಂದ್ಬಿಟ್ರೆ ಏನು ಮಾಡೋದು ಮಳೆ ಅಂತ ಇನ್ನೊಂದು ಭಯ. ಸೋ ಮಚ್ ಗೋಯಿಂಗ್ ಆನ್. ಒಂದು ಸರಿಗೆ ಒಬ್ಬನೇ ಕೂತ್ಕೊಂಡು ಟೆನ್ಷನಾಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಈಗ ಸಂಜೆ ಎಲ್ಲ ಬಂದರು. ಬೇಕು ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಸ್ಲೋ ಆಗಿ ಮಳೆ ನಿಲ್ಲಿ, ದೇವರೇ ನಾಳೆ ಜೋರಾಗಿ ಮಳೆ ಬರಲಿ, ಬಟ್ ಜಾಸ್ತಿ ಬಡ್ದೇ ಇರಲಪ್ಪ. ನಮ್ಮ ಈವೆಂಟ್ ಮುಗಿದ್ಮೇಲೆ ಬೇಕಾದ್ರೆ ಮಳೆ ಬರಲಿ, ಬಿಕಾಸ್ ಮಳೆ ಇಲ್ಲ ಊರಲ್ಲಿ, ಮಳೆ ಬೇಕು ನಮಗೆ. ನೋಡೋಣ ಗಾಯ್ಸ್. ಸೊ ಚಾಲೆಂಜಸ್ ಐ ಹೇಟ್ ಚಾಲೆಂಜಸ್ ಲವ್ ಮೀ. ಸೊ ಕತೆ ಏನು ಅಂದರೆ, ಮಳೆ ಬಂದು ನಿಂತಿದೆ, ಈಗ ಮತ್ತೆ ಎಲ್ಲರೂ ಹತ್ತುತ್ತಾ ಇದ್ದಾರೆ ಮೇಲೆ ಕೆಲಸಕ್ಕೆ. ಸೊ ಇಟ್ಸ್ ಅ ಬಿಗ್ ಟಾಸ್ಕ್, ದೊಡ್ಡ ತಲೆನೋವು ಆಗೋಯ್ತು. ನಾಳೆ ಅಷ್ಟರಲ್ಲಿ ಆಗುತ್ತಾ ಅನ್ನೋದೇ ಇವಾಗ ದೊಡ್ಡ ಪ್ರಾಬ್ಲಮ್ ಇರೋದು. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಈಗ ಮೇಜರ್ ಪ್ರಾಬ್ಲಮ್ ಇರೋದು ನಾಳೆ ಮಳೆ ಬರೋದಿದೆ. ನಾಳೆ ಮಳೆ ಬರುತ್ತೆ ಅಂತ 50% ಶ್ಯೂರ್ ಅಂತ ತೋರಿಸ್ತಾ ಇದೆ. ಸೊ ನಾಳೆ ನಾವು ಈವ್ನಿಂಗ್ 6 ಗಂಟೆಗೆ ಪ್ಲ್ಯಾನ್ ಮಾಡಿರೋದು. ಈವ್ನಿಂಗ್ 6 ಗಂಟೆಗೆ ಮಳೆ ತೋರಿಸ್ತಾ ಇದೆ, 4 ಗಂಟೆಗೆ ಮಳೆ ತೋರಿಸ್ತಾ ಇದೆ. ಸೊ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ಅಲ್ಲಿ ಒಂದು 20 ಜನ ಬರೋದಿದೆ, 20-25 ಜನ ಅಷ್ಟೇ ಕರೆದಿರೋದು ನಾನು. ಅಂದರೆ ಇನ್ನೂ ಇನ್ವೈಟೇ ಮಾಡಿಲ್ಲ, ಎಲ್ರಿಗೂ ಇನ್ವೈಟ್ ಮಾಡಬೇಕೀಗ. ಸೊ 20-25 ಜನ ಇದ್ದಾರೆ, ಅವ್ರಿಗೆಲ್ಲ ಒಂದು ಅಂಬ್ರೆಲ್ಲ ಕೊಟ್ಬಿಡೋಣ ಅಂತ ಓಮ್ ಹೇಳಿದ್ದಾರೆ. ಅಂಬ್ರೆಲ್ಲ ಇಟ್ಕೊಂಡು ನಾನು ಅವರು ಮಳೆಲ್ಲ ನಿಂತ್ಬಿಡೋಣ ಬೇಕಿರೋ, ಅದೇ ಪ್ಲ್ಯಾನ್ ಬಿ.
ಪ್ಲ್ಯಾನ್ ಎ ಬಂದು ಮಳೆ ಬಂದಿಲ್ಲ ಅಂದರೆ ಸ್ಮೂತಾಗಿ ಏನು ನಡೀತು ಪ್ಲ್ಯಾನು ನಮ್ದು ಇಷ್ಟೊತ್ತು ಅದೇ ಪ್ಲ್ಯಾನು. ಪ್ಲ್ಯಾನ್ ಬಿ ಅದೇ, ಏನಾದರೂ ಮಳೆ ಬಂತು ಅಂದರೆ ಎಲ್ರಿಗೂ ಅಂಬ್ರೆಲ್ಲ ಕೊಟ್ಬಿಟ್ಟು ನಾವು ಮಳೆಲೇ ನಿಂತ್ಕೊಂಡು ಪ್ರಪೋಸ್ ಮಾಡೋದು. ಮಳೆ ಬಂದಿಲ್ಲ ಅಂತ ಅಂದ್ರೆ ಮಳೆ ಬರ್ಸ್ಬಿಡೋಣ ಅಷ್ಟೇ, ರೈನ್ ಎಫೆಕ್ಟ್ ಮಳೆ ಬರಬಾರ್ದು ಅನ್ನೋದೇ ನನ್ನ ವಿಷಯ. ಚೆನ್ನಾಗಿರುತ್ತೆ ಮಗ, ಮಳೆಯಲ್ಲಿ ನೀನು ಅಲ್ಲ ಮಳೆಯಲ್ಲೇ ನೀನು ಪ್ರಪೋಸ್ ಮಾಡ್ರೆ ಹಿಂಗಿರುತ್ತೆ. ಸರಿ ಮಗ, ಆಯ್ತು ಆಯ್ತಾ, ತಣ್ಣೀರಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾಕ್ಬಿಟ್ಟು ರೈನ್ ಎಫೆಕ್ಟ್ಸ್ ಮಾಡ್ಬಿಡೋಣ. ಸರಿ ಮಗ, ನಿಂದು ಆಗೋಯ್ತಲ್ಲ. ನೆಕ್ಸ್ಟ್ ಯಾವಾಗ ನಿನ್ ಮದುವೆ? ನನ್ನ ಮದುವೆ 3 ವರ್ಷ ಆಯ್ತು. ನೆಕ್ಸ್ಟ್ ಮದುವೆಗೆ ನನ್ನ ಕರಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಈಗ ವರ್ಕ್ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆದರೆ ಮುಗಿಯೋದು ಒಂದು 3-4 ಗಂಟೆ ಆಗುತ್ತೆ ಬೆಳಗ್ಗೆ. ನಾಳೆ ಈವ್ನಿಂಗ್ ಆಗುತ್ತಾ? ನಾಳೆ ಮಧ್ಯಾಹ್ನವರೆಗೂ ವರ್ಕ್ ಇರುತ್ತೆ. ಈಗ ನಾವು ಇಲ್ಲಿಂದ ಹೊರಟಿ ನಮ್ಮ ಅತ್ತೆಗಾರು ಕಾಲ್ ಮಾಡ್ತಿದ್ದಾರೆ. ಗೈಸು ಮೇನ್ ರಿಸ್ಕ್ ಏನು ಅಂದರೆ ಈಗ ಇಲ್ಲಿ ವರ್ಕ್ ಮಾಡ್ತಿರೋರಿಗೆಲ್ಲ ಪ್ರಾಬ್ಲಮ್ ಇರೋದೇನು ಅಂದರೆ ಮಳೆ ಬಂದಿರೋದ್ರಿಂದ ಈ ಕಂಬಿಗಳು ನೋಡಿ ಮಧ್ಯದಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಇದೆ. ಇದು ಕಂಪ್ಲೀಟ್ ಹಿಂಗೆ ಫ್ಲ್ಯಾಟ್ ಸರ್ಫೇಸ್ ಇಲ್ಲ. ಸೊ ಅದರಿಂದ ಜಾರೋ ಭಯ ಜಾಸ್ತಿ ಇರುತ್ತೆ, ಮತ್ತು ಮಿಸ್ ಆಗಿ ಬೀಳೋ ಭಯ ಇರುತ್ತೆ. ಸೊ ಅದೊಂದು ನನಗೂ ಒಂದು ಸ್ವಲ್ಪ ಗಾಬರಿ ಇದೆ. 20% ಆಗಿಲ್ಲ ಅಲ್ಲ ಒಮ್ಮೆ. ಇಷ್ಟೊತ್ತಿಗೆ ಮುಗಿದ್ಬಿಡೋದು. ಮಳೆನೇ 2 ಅವರ್ ಟೈಮ್ ವೇಸ್ಟ್ ಮಾಡಿಸ್ಬಿಡ್ತು ಗೈಸ್. 2 ಅವರ್ ವೇಸ್ಟ್ ಆಯಿತು. ಕ್ರೇನ್ ಅವನು ಬಂದಿಲ್ಲ ಬಿಕಾಸ್ ಆಫ್ ರೈನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸ್ಟಕ್ ನಾವು. ಎಲ್ಲ ಬಿ ಇವೆಂಟ್ಸ್ ಕೈಲಿದೆ. ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತಾ ಡೇಟು? ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬೊಕ್ಕೆ ನಡೀತಿರೋ ಜಾಗಕ್ಕೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ, ವರ್ಕ್ ಮುಗಿಸೋಕ್ಕೆ ಆಗಲ್ಲ. ಬನ್ನಿ ಅಲ್ಲೋಗಿ ಬೊಕ್ಕೆ ಹತ್ರ ಸಿಗ್ತೀವಿ. ಟಚ್ಕೋ ಗೈಸ್, ಎಲ್ಲ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಗೈಸ್, ಆಗಲ್ಲ ಈಗ ಅಂತ. ಅಭಿನಯ ಹೋಗ अभी नहीं होगा सर, बारिश हो रहा है पूरा, उधर पाइप जो है पूरा स्लिप हो रहा है, लगता है बहुत रिस्क काम है उधर। हम लोग सुबह से 5 बजे चालू करेंगे तो हो जाएगा सर। कल बारिश है तो 11-12 बजे तक पूरा रेडी हो जाएगा। बारिश आ गया तो कल बारिश आएगा तो फिर कुछ नहीं कर सकते सर। ಅದೇ ಪ್ರಾಬ್ಲಮ್. ಈ ಫ್ಲವರ್ಸ್ ಎಷ್ಟು ದಿನ ಇರುತ್ತೆ ಇನ್ನು? ಒಂದಿನ ಇರುತ್ತೆ. ಬಟ್ ನಾಳೆ ಇದು ಬೇರೆ ಇದೆಯಲ್ಲ ನಿಮ್ದು ಈವೆಂಟ್ ಇಲ್ಲಿ ಸಾರಂಗಲ್ಲಿ. ನಾಡಿದ್ದು ನಾಡಿದ್ದು ಈವೆಂಟ್ ಬೇರೆ ಇದೆ ಗೈಸ್. ಸೊ ವಿ ಹ್ಯಾವ್ ವೆರಿ ಲೆಸ್ ಟೈಮ್ ಲೆಫ್ಟ್. ಎಲ್ಲ ಮೇಲೆ ಕೆಳಗೆ ಏನೋ ಆಗ್ಬಿಟ್ಟಿದೆ ಅಲ್ಲ, ಟೆನ್ಷನ್ನು. ಐ ಟ್ರಸ್ಟ್ ಯು ಭಯ್ಯ, आई लव यू भैया। ऐसे करना है कल मुझे तो आपके हाथ में है पूरा। डन, थैंक यू ಅವ್ರು ನಾಚ್ಕೊಂಡ್ಬಿಟ್ರು ಪಾಪ. ಎಲ್ಲ ಹೂವನ ಟ್ರಾಲಿಲಿ ಹಾಕೊಂಡು ಹೋಗ್ತಾ ಇದಾರೆ. ಸಕ್ಕತ್ತಾಗಿ ಕಾಣಿದೆ ನೋಡಿ. ಒಂದೊಂದು ಮಳೆ ಬಂದ ಮೇಲೆ ಏನು ಕ್ಲೀನ್ ಆಗಿ ಶೈನ್ ಆಗ್ತಾ ಇದೆ ಹೂವು. ಅದನ್ನು ವಾಟರ್ ಭಯ್ಯ, ಆಲ್ ದ ಬೆಸ್ಟ್. ಮನೆಗೆ ಹೊಡೋಣ ಗೈಸ್. ಈಗ ಗೈಸ್ ನಾವೀಗ ಇಲ್ಲಿಂದ ರಿಂಗು ಮತ್ತು ಒಂದಷ್ಟು ಐಟಮ್ಗಳನ್ನ ತೊಗೊಳಕ್ಕೆ ಹೋಗೋದಿದೆ. ಸೊ ನಮ್ಮ ಭರತ್ ಅವರು ಮನೆಗೆ ಹೋಗಲ್ವಂತೆ. ರೋಡ್ ಆಫ್ ಯು ನೀನು ನಂಬಿದ್ದೀಯ. ಈಗ ಇನ್ನೊಂದು ಟ್ರಕ್ ಫ್ಲವರ್ಸ್ ಬರ್ತಾ ಇದೆ ಗೈಸ್. ಇವಾಗ ಎಲ್ಲ ಪ್ಲಾನಿಂಗ್ ನಡೀತಿದೆ ನಾಳೆ ಈವೆಂಟ್ದು. ಪ್ಲಾನಿಂಗ್ ಪ್ರಕಾರ ನಡೆಯುತ್ತಾ ಏನು ಅಂತ ನೀವು, ಯಾಕೆಂದ್ರೆ ಸರ್ಪ್ರೈಸ್ ಆಗಬೇಕಲ್ಲ ಎಲ್ಲ. ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ ಮೈ ಲೈಫ್. ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ ಮೈ ಲೈಫ್. ತುಂಬ ನಾಳೆ ನೀನು ನೇಹಾ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಅವ್ರ ಜೊತೆ ಕಾರಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಬರಬೇಕು, ಬ್ಲಾಗ್ ಮಾಡ್ಕೊಂಡು. ಭಯ್ಯ ಬಾಯ್, ಥ್ಯಾಂಕ್ ಯು. ಓಕೆ ಹೊಡೋಣ ಗೈಸ್. ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾವು ರಿಂಗ್ ಅಂಗಡಿ ಹತ್ರ ಮಾತಾಡಿದ್ವಿ, ಜ್ಯುವೆಲ್ರಿ ಶಾಪ್, ಜ್ಯುವೆಲ್ರಿ ಏನಂತ ಮಗ, ಜ್ಯುವೆಲ್ಸ್ ಹತ್ರ ಮಾತಾಡಿದ್ವಿ. ಅವರು 8:30 ಕ್ಲೋಸ್ ಅಂತಿದ್ದಾರೆ. ಹೋಗುತ್ತಾ ಏನು ಮಗ, ಪ್ರೋ ಡ್ರೈವರ್ ಆಗ್ಬಿಟ್ಟಿದ್ಯಾ? 8:30 ಕ್ಲೋಸ್ ಅಂತೆ. ಸೊ ಅದಕ್ಕೆ ಈಗ ನಾವು ನಾಳೆ ಬೆಳಗ್ಗೆನೆ ಬಂದು ಇಸ್ಕೋಬೇಕು. ಈಗ ಮನೆ ವಾಪಸ್ ಹೋಗ್ತಾ ಇದೀವಿ. ನಮ್ಮ ಟೀಮ್ ಅವ್ರು ಆ ಕಾರಲ್ಲಿ, ನಾವು ಈ ಕಾರಲ್ಲಿ. ನೋಡಿ ನಮ್ಮ ಕಾರಲ್ಲಿ ಹೋಗ್ತಾ ಇದೆ, ನಾವು ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ನರ್ವಸ್ನೆಸ್ ಇದೆ, ಸ್ವಲ್ಪ ಭಯ ಇದೆ, ಏನಾಗುತ್ತೋ ಏನು ಕತೆ ಅಂತ. ನೋಡೋಣ, ಮನೆಗೆ ಹೋಗಿ ಮಾತಾಡ್ತೀನಿ. ಕೆಲಸದ ಬೇರೆ ಸ್ಟಾಪ್ ಆಯ್ತಲ್ಲ, ಅಲ್ಲ ಇಷ್ಟೊತ್ತಿಗೆ ಟೆನ್ಷನ್ ತೋರ್ಸ್ಕೊಳಕ್ ಆಗಲ್ಲ ಎಲ್ರು ಮುಂದೆ. ನಾವು ಏನ್ ನೀರಜ್, ಏನ್ ಅನ್ಸುತ್ತೆ? ಮಳೆ ಒಂದು ಬರಲಿಲ್ಲ ಅಂದ್ರೆ ನಿಜ ತುಂಬಾ ಹ್ಯಾಂಡ್ಸಮ್ ಹಂಕ್ ತರ ಕಾಣ್ತಾ ಇದ್ಯಾ? ಈಗ ಬರುತ್ತೆ ಮೆಸೇಜಸ್ ನೀರಜ್ಗೆ. ಗೈಸ್ ನಮ್ ನೀರಜ್ ಸಿಂಗಲ್ ಅಂತ ಹೇಳ್ತಾರೆ. ಆಮೇಲೆ ಬೇರೆ ವ್ಲಾಗ್ಲೆಲ್ಲ ಎಷ್ಟೊಂದು ಡೀಲ್ ಮಾಡ್ದ ಅದ್ ಮಾಡ್ದ ಅಂತೆಲ್ಲ ಹೇಳ್ತಾರೆ. ಏನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಬನ್ನಿ ಈಗ ಮನೆಗೆ ಹೋಗೋಣ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎತ್ಕೋ ಗೈಸ್. ಸೊ ನಾವು ಮನೆಗೆ ಹೋಗ್ತಾ ಗ್ಯಾಪಲ್ಲಿ ನೇಹವ್ರನ್ನ ಯಾಕೆ ಮೀಟ್ ಮಾಡಬಾರ್ದು, ಅವ್ರೀಗ ಏನು ಡೌಟಲ್ಲಿದ್ದಾರೆ, ಅವ್ರಿಗೇನು ಅನ್ನಿಸ್ತಾ ಇದೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಬನ್ನಿ ಈಗ ಅವ್ರ ಮನೆಗೆ ಹೋಗಿ ಸ್ವಲ್ಪ ಡಿನ್ನರು ಮಾಡೋದಿದೆ. ಡಿನ್ನರು ಮಾಡ್ಕೊಂಡು ಹೋಗೋಣ. ನೀನೇ ಡಿನ್ನರ್ ಬೇಕು ಮಗ ಅಂತ ಹೇಳಿದ್ಯಾ? ನಮ್ಮ ಅತ್ತೆಗಾರು ಡಿನ್ನರ್ ಬೇಕಾ ಅಂದರೆ ಶಶಾಂಕ ಹ್ಞೂ ಅಂದಿದ್ದಾನೆ. ಬನ್ನಿ ಸ್ವಲ್ಪ ನೋಡೋಣ ಅವರು ಏನು ಅಂದ್ಕೊಂಡಿದ್ದಾರೆ, ನಿಜವಾಗ ನಾನು ಹೇಳಿದ್ರೆ ಸುಳ್ಳನ್ನ ನಂಬಿದಾರಾ ಇಲ್ವಾ ಅಂತ ಫಿಗರ್ ಔಟ್ ಮಾಡೋ ಟೈಮಿಗೆ. ಸೊ ನಾವು ಮನೆಗೆ ಬಂದಿದ್ದೀವಿ. ನೇ ಅವ್ರು ಮೇಲಿದ್ದಾರೆ. ಅತ್ತೆಗಾರು ಏನು ಅನಿಸ್ತು? ನೇ ಅವ್ರು ಡೌಟಲ್ಲಿದ್ದಾರಾ? ಹಾಗೆ ಇಲ್ಲ, ನಾವಿಬ್ಬರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ. ನಾವು 3 ಜನ ಪ್ಲ್ಯಾನ್ ಮಾಡಿದ್ರಿಂದ ಓಕೆ. ಏನು ಹೇಳ್ತಿದ್ದಾರೆ? ಅದೇ ಶೂಟಿಂಗು ಅನ್ನೋದು ನೀವು ಹೇಳಿದ್ದೀರಲ್ಲ, ವಾಟ್ ಇಸ್ ದಟ್, ಪ್ರೀ ವೆಡ್ಡಿಂಗ್ ಥರ ಶೂಟ್ ಏನೋ ಥರ ಅಂತ. ಫೋಟೋಸ್ಗೆ ಅನ್ನೋದಕ್ಕೆ ಅವಳು ಆರಾಮಾಗಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಾಂದರೆ ಅವಳಿಗೆ ಡೌಟ್ ಬಂದಿರೋದು
ನನ್ನ ಫೋನ್ ತಗೊಂಡು ನಾನು ಚಂದನು ಏನು ಟೆಕ್ಸ್ಟ್ ಮಾಡಿದ್ವಿ ಅಂತೆಲ್ಲ ನೋಡಿದ್ದಾಳೆ. ಹೌದಾ? ಬಟ್ ಅದರಲ್ಲಿ ಏನೂ ಇಲ್ಲ. ನೋಡಿ ಎಷ್ಟು ಸ್ಮಾರ್ಟ್ ಇದ್ದಾರೆ ಇವರು. ಅಟ್ ವಾಟ್ ಟೈಮ್ ಆರ್ ಯು ಫ್ರೀಪಾ ಅಂತ ಮಾತ್ರ ಕಳಿಸಿದ್ದೆ, ಇನ್ನೇನು ಇಲ್ಲ. ಸ್ಯಾರೀಸ್ ಇಮೇಜಸ್ನ ಕಳಿಸಿದ್ದೆ. ಸೊ ಹಂಗೇನು ಸಿಕ್ಕಾಕ್ಕೊಳ್ಳೋ ಹಂಗೇನು ಗೊತ್ತಾಗಿಲ್ಲ. ಅಯ್ಯೋ ಅಮ್ಮ ಇನ್ನೂ ಬೆಟರ್ ಸ್ಯಾರಿ ಇತ್ತಲ್ವ, ಯಾಕೆ ಇದನ್ನು ಕೊಟ್ಟೆ ಅಂತ ಅಂದ್ಲು. ನನಗೆ ಫ್ಲ್ಯಾಶ್ ಆಗಿಲ್ಲ. ಐಶು ಅಲ್ಲಿ ಚೆಕ್ ಮಾಡ್ಕೊಂಡು ನಿಂತಿರೋದು ನೀವು ಬಂದ್ಬಿಡ್ತಾರೆ ಅಂತ ನೋಡಿ. ಅವಳು ತುಂಬ ಕಿಲ್ಲಾಡಿ ಅದೇ ಕೇಳಿಸ್ಕೊಂಡ್ಬಿಡ್ತಾಳೆ ಹಾವು ಕಿವಿಯೊಳಗೆ. ನೋಡೋಣ ಗೈಸ್ ನಾಳೆ ಏನಾಗುತ್ತೆ ಅಂತ. ಮನೇಲಿ ಆಯ್ತಾ ಶಶಾಂಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಹಬ್ಬದ್ದು? ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಹಬ್ಬ ಇದೆಯಲ್ಲ, ನಾಳೆನೇ ಹಬ್ಬ. ಸೊ ಅದೊಂದು ಪ್ರಾಬ್ಲಮ್ಮು. ನಮ್ಮ ಅತ್ತೆಗವರು ಅವ್ರ ಮನೇಲಿ ಹಬ್ಬ ಇರುತ್ತೆ, ನಾವು ಅದಕ್ಕೂ ಬರೋದಿರುತ್ತೆ. ಸೊ ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗೋಯ್ತು ಡೇಟ್. ನೋಡೋಣ ಏನಾಗುತ್ತೆ ಅಂತ. ನಮ್ಮ ನೇಹ ಅವರೇ ಅಡುಗೆ ಮಾಡಿರೋದಂತೆ ನಮಗೋಸ್ಕರ, ಮತ್ತು ರೆಡಿ ಆಗ್ತಾ ಇದ್ದಾರಂತೆ. ಫುಲ್ ಅಲ್ವಾ, ಸ್ವಲ್ಪ ಮಾತ್ರ. ಅಸಿಸ್ಟೆಂಟ್ ಬರ್ತಿದ್ದಾರೆ ಅವ್ರ ಕೆಳಗೆ. ಗೈಸ್ ಮೋಮೋನ ಹಿಂಗೆ ಇಟ್ಕೊಂಡ್ರೆ ಸೈಲೆಂಟ್ ಆಗಿರೋದು, ಕೆಳಗೆ ಬಿಟ್ಟು ನೋಡಿ ಹೆಂಗಾಡುತ್ತೀಗ. ಸೈಲೆಂಟ್ ಆಗಿದೆ, ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ಹೊತ್ತಲ್ಲಿ. ಇಷ್ಟು ಸೈಲೆಂಟ್ ಆಗಿರುತ್ತೆ, ಕೆಳಗೆ ಬಿಟ್ಟರೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಏನಾದರೂ ಒಂದು ಮಾಡೋದು. ಅದಕ್ಕೆ ಹಿಂಗೆ ಎತ್ತಿಟ್ಕೊಂಬಿಡೋದೆ ನೋಡಿ ಗಾಯ್ಸ್, ಹೀರೋಯಿನ್ನು. ಸೊ ನಾವು ನಮ್ಮ ಅತ್ತೆ ಮನೆ ಸ್ಪೆಷಲ್ ಪಪ್ಪು ಸಾರು ಅನ್ನ ತಿಂತಿದ್ದೀವಿ. ತುಪ್ಪ ವಿತ್ ಪುಡಿ ವಿತ್ ಗೀ ಆ್ಯಂಡ್ ತರಕಾರಿ. ನೋಡಿ ಗೈಸ್ ನನ್ನ ತಟ್ಟೆಯಲ್ಲಿ ಮಿಕ್ಸ್ ಮಾಡಿಕೊಡ್ತಿದ್ದಾರೆ ನಮ್ಗೆ ಗೊತ್ತು. ತಿನ್ಸೋದೊಂದಿದೆ ಈಗಷ್ಟೇ. ಹ್ಯಾಂಡ್ ವಾಶ್ ಮಾಡಿದ್ರಾ? ಹ್ಯಾಂಡ್ ವಾಶ್ ತಿನ್ಸ್ತಾ ಇದ್ದೀರಾ? ಈಗ ಕಮ್ಮಿ ಆಯ್ತಾ ಖಾರ? ಆ್ಯಕ್ಚುಲಾಗಿ ಈಗ ಚೆನ್ನಾಗಿದೆ. ಮೋಮೋನಲ್ಲಿ ಬಿಟ್ಟಿದ್ದೀವಿ, ಜಂಪ್ ಮಾಡುತ್ತಾ ಇಲ್ವಾ ನೋಡೋಕ್ಕೆ, ಮಾಡುತ್ತಾ ಇಲ್ವಾ ಅಂತ ನೋಡ್ಬೇಕು ಈಗ ನಾವು. ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಿದ್ದೀವಿ ಇಲ್ಲಿ ನಿಂತ್ಕೊಂಡು. ಈ ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮಾವಕರಲ್ಲಿ ಕರಿತಾ ಇದ್ದಾರೆ ಮ್ಯಾಟು, ಜಂಪ್ ಹೊಡಿಯೋಕ್ಕೆ ಮ್ಯಾಟು. ಆಗಲ್ಲ ಆಗಲ್ಲ. ಅತ್ತೆಗಾರು ನೋಡಿ ಮಾಡ್ತಾನೆ. ಗುಡ್ ಜಾಬ್ ಮೋಮೋ, ಪ್ರೌಡ್ ಆಫ್ ಯು ಮೈ ಬಾಯ್. ಪ್ಯೂರ್ ಪ್ರೆಷರ್ ಅಲ್ಲಿ ಜಂಪ್ ಮಾಡಿ. ಗೈಸ್, ಸೊ ನೇಹ ಅವರು ಅವ್ರ ಫ್ಯಾಮಿಲಿ ನಾಳೆ ಇವೆಂಟಿಗೆ ರೆಡಿ ಆಗ್ತಾ ಇದ್ದಾರೆ, ಶೂಟ್ಗೆ. ಏನನ್ಸುತ್ತೆ ಗುಪ್ತು, ಹೌ ಆರ್ ಯು ಫೀಲಿಂಗ್? ನಾಳೆ ಒಂದು ಟ್ರೆಡಿಷನಲ್ ಹೇಳಿದ್ರಿ ಶೂಟ್ ಅಂತ. ಸೊ ನಾವೊಂದು ನಾನು ಹೇಳ್ದಂಗೆ ಇನ್ವಿಟೇಷನ್ ಕಾರ್ಡ್ ಶೂಟ್ ಪ್ಲಾನ್ ಇತ್ತಲ್ಲ, ನಮ್ಮ ಗುಪ್ತು ರೆಡಿ ಇದ್ದಾರೆ. ಬಟ್ಟೆ ನಾಳೆ ಬರುತ್ತೆ, ರೆಡಿಯಾಗಿ ಬನ್ನಿ, ಸಿಗೋಣ. ಓಕೆ, ಬಾಯ್ ಬಾಯ್, ಸಿ ಯು, ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ಡನ್. ನೋಡೋಣ, ಟೈಮ್ ಹೇಳ್ತೀನಿ, ಲೊಕೇಶನ್ ಹೇಳ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್ ಐಶು, ಬಾಯ್ ಬಾಯ್ ಮಗರು. ಲೆಟ್ಸ್ ಗೋ ಗೈಸ್. ನಮ್ಮ ಅಪ್ಪ ಬರಬೇಕಂದ್ರೆ ಟೆಲ್ ದಿ ಟೈಮ್ ಪ್ರಾಪರ್ಲಿ. ಅದೇ ಈಗ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ ಗೊತ್ತಾ. ಗೈಸ್ ಫೈನಲಿ ಹೊರಟಿದ್ದೀವಿ ನಾವು ಇಲ್ಲಿಂದ. ಬಾಯ್ 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 ಗೈಸ್. ನಮ್ಮ ಮನೆ ಅವರು ಲಾಸ್ಟಲ್ಲಿ ಸಿಕ್ಕಾಕೊಂಡೆ ಗೈಸ್. ಆಲ್ಮೋಸ್ಟ್ ಇಲ್ಲಿ ಲೊಕೇಶನ್ದು ಫೋಟೋ ತೋರಿಸಿ ಹೆಂಗಿದೆ ನಾಳೆದು ಅಂತ ಕೇಳಿದ್ರು. ನಾನು ಬಂದು ಆರೆಂಜ್ ಫೋನಲ್ಲಿ ಇದೆ, ಆರೆಂಜ್ ಫೋನ್ ಇಲ್ಲಿ ಇಲ್ಲ ಅಂದೆ. ಇವನು ಇಲ್ಲೇ ಇದೆ, ಕಾರಲ್ಲಿದೆ ಅಂದ. ಅಪ್ಪ ಇವನು. ನಾನು ಆಮೇಲೆ ನನ್ನ ಸ್ಮೈಲ್ ನಿಲ್ಲಿಲ್ಲ, ನಕ್ಬಿಟ್ಟೆ ನಾನು. ಮಗ ಲೊಕೇಶನ್ ಫೋಟೋ ಅಂತ ಕೊಣೋ ಅಂತ. ಆಮೇಲೆ ಇವನು ಕವರ್ ಅಪ್ ಮಾಡ್ದ, ಅದು ಹೆಸರುಘಟ್ಟ, ಅದು ಇದು ಅಂತ. ಸೊ ನಾವೇನು ಹೇಳಿದ್ವಿ ಅಂದರೆ ಹೆಸರುಘಟ್ಟಲ್ಲಿ ಒಂದಿದೆ ಮತ್ತೆ ಇಲ್ಲೊಂದಿದೆ. ಸೊ ನಾವು ಫಿಗರ್ ಔಟ್ ಮಾಡ್ತಾ ಇದ್ದೀವಿ ಎರಡರಲ್ಲಿ ಯಾವ್ದು ಕನ್ಫರ್ಮ್ ಮಾಡೋದು ಅಂತ. ಅದಕ್ಕೆ ನಿಮಗೆ ಇನ್ನೂ ನಾನು ಹೇಳ್ತೀನಿ ಅಂತ ಹೇಳಿ ಬಂದೆ. ಬಟ್ ಸ್ವಲ್ಪ ಡೌಟ್ ಇದೆ ಅವ್ರಿಗೆ, ನೋಡೋಣ ಏನಾಗುತ್ತೆ. ಡೌಟ್ ನನ್ನ ಪ್ರಕಾರ 100% ಡೌಟ್ ಇದೆ ಅವ್ರಿಗೆ. ನಮ್ಮ ಅತ್ತೆಗಾರು ಇಲ್ಲ ಅಂತ ಹೇಳಿದ್ರು, ಬಟ್ ಸ್ಟಿಲ್ ನನ್ನ ಪ್ರಕಾರ ಡೌಟ್ ಇದೆ. ಬಿಕಾಸ್ ಅವ್ರನ್ನ ಇನ್ವಾಲ್ವ್ ಮಾಡಿಬಿಟ್ಟು ನಾನು ಶೂಟ್ ಸ್ಕೆಚ್ ಎಲ್ಲ ಪ್ಲಾನ್ ಮಾಡಿದ್ರೆ ಜಾಸ್ತಿ ಪ್ಲಾನ್ ಮಾಡೋದೆ ಅವ್ರು ನಮ್ಮ ಇಬ್ಬರಲ್ಲಿ ಪ್ರಾಪರ್ ಪ್ಲಾನ್ ಮಾಡೋದೆಲ್ಲ. ನನ್ನೇ ಇನ್ವಾಲ್ವ್ ಮಾಡಿಲ್ವಲ್ಲ ಇವನು ಬಡ್ಡಿ ಮಗ ಅಂತ ಯೋಚನೆ ಮಾಡ್ತಿರ್ಬೋದು. ಎನಿವೇಸ್ ನೋಡೋಣ, ಗೊತ್ತಾದ್ರೂ ಇದು ಗೊತ್ತಾಗಲ್ಲ ಅನ್ಸುತ್ತೆ. ಬಿಕಾಸ್ ಇದು ನನ್ನ ಪ್ರಕಾರ ಡೌಟ್ ಇರುತ್ತೆ, ಯಾಕಂದ್ರೆ ನಾನು ವಿಡಿಯೋಲಿ ಹೇಳಿದ್ದೆ ಈ ಥರ ಮಾಡ್ತೀನಿ ಅಂತ. ನನ್ನ ಪ್ರಕಾರ ಅನ್ಕೊಂಡಿರ್ಬೋದು ಇವಾಗ ಮಾಡ್ತೆ ಅಂತ ಅನ್ಸರ. ಎಂಗೇಜ್ಮೆಂಟ್ ಬರ್ತಿದ್ಯಲ್ಲ, ಪ್ರಪೋಸಲ್ ಮಾಡ್ತಾನೆ ಇವನು ಅಂತ ಅನ್ಕೊಂಡಿರ್ಬೋದು ಅಂತ ನನಗೆ. ನೋಡೋಣ, ಎಷ್ಟು ಡೌಟ್ ಇದ್ರೂ ಈ ರೇಂಜಿಗೆ ಬರುತ್ತೆ ಅನ್ನೋದು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ಸುತ್ತೆ. ನೋಡೋಣ ಗೈಸ್, ಬನ್ನಿ ಈಗ ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು. ಲೆಟ್ಸ್ ಗೋ. ಇಲ್ಲಿಂದ 40 ಮಿನಿಟ್ಸ್ ಮನೆ.
ಗಾಯ್ಸ್, ಸೊ ಫೈನಲಿ ರಾತ್ರಿ ಮನೆಗೆ ಬಂದು ಮಲ್ಕೊಂಡೆ. ಈಗ ಎದ್ದು ಹೊರಡಬೇಕು ಏನಾಗಿದೆ ಬೊಕ್ಕೆ ಅಂತ ನೋಡೋಕ್ಕೆ. ಸೊ ಈ ವ್ಲಾಗ್ನಲ್ಲಿ ಈಗ ಎಂಡ್ ಮಾಡ್ತಾ ಇದ್ದೀನಿ. ಐ ಆಮ್ ಪ್ಲ್ಯಾನಿಂಗ್ ಅ ಬಿಗ್ ಸರ್ಪ್ರೈಸ್. ನಾನು ಒಂದು ಸರಿ ಮಾತು ಕೊಟ್ಟಿದ್ದೆ ಈ ಥರ ಮಾಡ್ತೀನಿ ಅಂತ ಹೇಳಿದ್ದೆ ವಿಡಿಯೋಲಿ. ಸೊ ಅದು ರಿಯಾಲಿಟಿಯಾಗಿ ಇವತ್ತು ಟರ್ನ್ ಆಗ್ತಾಯಿದೆ. ಐ ಡೋಂಟ್ ನೋ ಅದು ಯಾವ ಥರ ಬರುತ್ತೆ, ಹೆಂಗೆ ಕಾಣಿಸುತ್ತೆ, ಎಷ್ಟು ಇಷ್ಟ ಆಗುತ್ತೆ ಆ್ಯಂಡ್ ಆಲ್ ದ್ಯಾಟ್. ಬಟ್ ವಿ ಆರ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಐ ವಾಂಟ್ ಯುವರ್ ಸಪೋರ್ಟ್ ಇನ್ ದಿಸ್. ಕೀಪ್ ವಾಚಿಂಗ್. ನಾಳೆ ಏನಾಗುತ್ತೆ ನೋಡಿ. ಸಿ ಯು. ಲಾಟ್ಸ್ ಆಫ್ ಲವ್.